ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ಶುರು ಮಾಡ್ತೋ ಎಲ್ಲ ಡ್ರೀಮ್ಗಳು ಎಲ್ಲನೂ ಕೂಡ ತೊಗೊಳ್ತೀನಿ ಅಂಥೇಳಿ ಅವಾಗ ಕಾನ್ಫಿಡೆನ್ಸ್ ಬಂತು. ಸೊ ಇವತ್ತು ನನ್ನ ಒಂದು ಹೋಮ್ ಟೂರನ್ನು ನಾನೇ 2009ನಲ್ಲಿ ನನ್ನ ಸ್ಯಾಲ್ರಿ ಬಂದ್ಬಿಟ್ಟು 3,500 ವರ್ಷಕ್ಕಾಗೋ 3 ಲಕ್ಷ ಬರೀ ನಾನು ತಿಂಗಳಕ್ಕಿಂತಲೂ ಕಡಿಮೆ ಇವಾಗ ದುಡಿತಿರೋದು ಅದು ಸೋಷಿಯಲ್ ಮೀಡಿಯಾ, ಎಕ್ಸ್ಪೆಷಲಿ ಯೂಟ್ಯೂಬು. BMW ಕಾರ್ ತೊಗೊಂಡೆ ಅಂದಲ್ಲ, ಈ ಒಂದು ಚಿಕ್ಕ ಆಡಿ R8ಅಲ್ಲಿ ₹630 ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಈ ₹630 ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹತ್ತತ್ರ 3 ತಿಂಗಳ ಟೈಮ್ ತೊಗೊಂಡು. ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತು ನನ್ನ ಒಂದು ಹೋಮ್ ಟೂರನ್ನು ನಾನೇ ಮಾಡ್ತಿದ್ದೀನಿ, ಜೊತೆಗೆ ನನ್ನ ಜರ್ನಿನೂ ಕೂಡ ಅದರಲ್ಲಿ ಹಾಗೆ ಕೂಡ ಶೇರ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಕರ್ನಾಟಕ ಟಾಪ್ 1 ಯೂಟ್ಯೂಬರ್ ಹೂ ಈಸ್ ಹೋಲ್ಡಿಂಗ್ 2 ಗೋಲ್ಡ್ ಪ್ಲೇ ಬಟನ್ಸ್, ವೆರಿ ಫ್ಯೂ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ನಾನು 10ಕ್ಕಿಂತ ಕಡಿಮೆ ಜನದಲ್ಲಿ ನಾನು ಒಬ್ಬನು ಕೂಡ 2 ಗೋಲ್ಡ್ ಪ್ಲೇ ಬಟನನ್ನು ತೊಗೊಂಡಿರೋದು. ಜೊತೆಗೆ ಕರ್ನಾಟಕದಲ್ಲಿ 2 ಗೋಲ್ಡ್ ಪ್ಲೇ ಬಟನ್ ಇರೋದು ನನ್ನ ಹತ್ರ ಇದೆ. ಎಲ್ಲ ನಾನು ಆ್ಯಕ್ಚುಲಿ ಹೇಳಬಾರ್ದು, ಬಟ್ ಇರೋದು ರಿಯಾಲಿಟಿ ನಾನು ಹೇಳ್ತಿದ್ದೀನಿ. ನನಗೂ ಇದು ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಕರ್ನಾಟಕ ಟಿ ವಿಯಿಂದ ಇಂಟರ್ವ್ಯೂ ಬಂದಾಗ ಅವ್ರು ಹೇಳಿದಾಗ ಮಾತ್ರ ನನಗೆ ಗೊತ್ತಾಗಿರೋದು ನನ್ನ ಹತ್ರ ಮಾತ್ರ ಇರೋದು ಅಂತಂದ್ಬಿಟ್ಟು. ಸೊ ಹಾಗಾಗಿ ಇದು ನನ್ನ ಒಂದು ಪ್ರೊಫೈಲು. ಇವನ್ ಆನ್ಲೈನು ಆಫ್ಲೈನ್ ಯೂಟ್ಯೂಬ್ ಟ್ರೈನಿಂಗು ಕೂಡ ಕೊಡ್ತಿದ್ದೀನಿ. ಜೊತೆಗೆ ನನ್ನದು ಸೋಷಿಯಲ್ ಮೀಡಿಯಾ ಟ್ರೈನಿಂಗ್ ಸೆಂಟರ್ ಅಂತಲೂ ಕೂಡ ಇದೆ. ಜೊತೆಗೆ ಮುಂದೆ ಬಂದರೆ ಈ ಕಡೆ ಆಪೋಸಿಟ್ ಇದು ಬಂದು ನನ್ನ ರೆಂಟೆಡ್ ಮನೆ ಇರೋದು. ಇಲ್ಲಿ ಬಂದರೆ ಇವಾಗ ನಮ್ಮ ಒಂದು ಮನೆ ಕನ್ಸ್ಟ್ರಕ್ಷನನ್ನು ಶುರು ಆಗ್ತಾ ಇರೋದು. ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತೇಳ್ಬಿಟ್ಟು ಶುರು ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಇನ್ನೇನು ನೆಕ್ಸ್ಟ್ ಮಂತ್ ಶುರು ಆಗಬೇಕಿದು. ಇದು ಏನಪ್ಪ ಅಂತಂದರೆ ವರ್ಲ್ಡಲ್ಲೇ ಒಂದು ಈ ಥರ ಮನೆ ಬರ್ತಿರೋದು ಫಸ್ಟ್ ಟೈಮು. ಸೊ ಅಲ್ಲಿ ನೀವು ನೋಡ್ತಿದ್ದೀರಾ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತಲೂ ಕೂಡ ಇದೆ. ಮನೆ ಹೆಸರೇ ಯೂಟ್ಯೂಬರ್ ಹೌಸು. ಸೊ ನಾನು ಏನೇ ಮಾಡಿದ್ರೂ ಕೂಡ ಒಂದು ಯೂನಿಕಾಗಿ ಮಾಡ್ತೀನಿ, ಇಡೀ ಜಗತ್ತಲ್ಲೇ ಒಂದು ಡಿಫ್ರೆಂಟ್ ಆಗಿರ್ಬೇಕಂತ ಮಾಡ್ತೀನಿ. ಸೊ ಬನ್ನಿ ಹಾಗೆ ಹತ್ತಿರ ಹೋಗೋಣ. ಸೊ ಇಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೆಸರುಗಳು ತೋರಿಸ್ತೀನಿ. ಜೊತೆ ಎಕ್ಸಿಸ್ಟಿಂಗ್ ಚಾನಲ್ ಹೆಸರುಗಳಾಗಿರ್ಬೋದು, ಮುಂಚೆ ಇರೋ ಚಾನಲ್ ಹೆಸರುಗಳಾಗಿರ್ಬೋದು ತೊಗೊಳ್ತೀನಿ. ಸೊ ಅಲ್ಲಿ ನೀವು ನೋಡ್ತಿದ್ದೀರಾ ನಮ್ಮ ಎಕ್ಸಿಸ್ಟಿಂಗ್ ಚಾನಲ್ ಹೆಸರುಗಳಿದ್ದಾವೆ. ದತ್ತಾ ಬೆನ್ನೂರು ಕ್ರಿಯೇಷನ್, ಮೇಕ್ ಯುವರ್ ಓನ್ ಕ್ರಿಯೇಷನ್, A to Z ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್, A to Z ಹೋಮ್ ಗ್ಯಾಜೆಟ್ಸ್, ಆಮೇಲೆ ಸವಿತಾ ಬೆನ್ನೂರು. ಇದು ಎಲ್ಲ ನಮ್ಮ ಫ್ಯಾಮಿಲಿ ಎಕ್ಸಿಸ್ಟಿಂಗ್ ಚಾನಲ್ಗಳು. ಇಲ್ಲಿ ಹೊಸದಾಗಿ ಬರ್ತಿರೋದೆಲ್ಲ ಯೂಟ್ಯೂಬರ್ ಹೌಸ್ ಸುಚಿತು, ಯೂಟ್ಯೂಬರ್ ಹೌಸ್ ಕೀರ್ತಿ, ಯೂಟ್ಯೂಬರ್ ಹೌಸ್ ಫುಡ್ಡು. ಜೊತೆಗೆ ಮನೆ ಹೆಸರು ಕೂಡ ಯೂಟ್ಯೂಬರ್ ಹೌಸ್ ಅಂತೇಳಿ ಅದರಲ್ಲಿ ಒಂದು ಚಾನಲ್ ಇದೆ. ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತೇಳಿ ಅದರಲ್ಲಿ ಕೂಡ ಒಂದು ಚಾನಲ್ ಇದೆ. ಸೊ ಟೋಟಲಾಗಿ ಹೇಳಬೇಕಂದ್ರೆ 8 ಯೂಟ್ಯೂಬ್ ಚಾನಲು. ಇವಾಗ ಅಲ್ಲಿ ಕನ್ನಡ ಮಾಡ್ತಾ ಇರೋ ಚಾನಲ್ ಹೆಸರಿಲ್ಲ, ಅಲ್ಲಿ ಬಂದುಬಿಟ್ಟು ಯೂಟ್ಯೂಬರ್ ಹೌಸ್ ಫ್ಯಾಮಿಲಿ ಬ್ಲಾಗ್ ಅಂಥೇಳಿ ಅದನ್ನು ಇನ್ನೇನು ಸ್ವಲ್ಪ ದಿನದಲ್ಲಿ ಹಾಕ್ಸ್ತೀನಿ ಅದು. ಸೊ ಒಂದು ಜರ್ನಿ ಹೇಗೆ ಶುರುವಾಯಿತು ಅಂತಂದರೆ, ಒಂದು ಚಿಕ್ಕ ಒಂದು ಸ್ಕಿಲ್ಸನ್ನು ಇಟ್ಕೊಂಡ್ಬಿಟ್ಟು ನೀನು ಯಾಕೆ ಈ ಥರ ಒಂದು ಜರ್ನಿನ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಅಣ್ಣ ಅವ್ರು ಹೇಳಿದಾಗ, ಸೊ ಒಂದು ಪೇಪರ್ ಕ್ರಾಫ್ಟಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಇವತ್ತಿಗೆ ಯೂಟ್ಯೂಬಿಂದ ಹತ್ತತ್ರ ಒಬ್ಬನೇ ವರ್ಕ್ ಮಾಡಿ 4 ಕೋಟಿ ಅರ್ನ್ ಮಾಡಿರೋದು. 4 ಕೋಟಿಯಲ್ಲಿ ನಾನಿವಾಗ ಮನೆ ಕಟ್ತಿರೋದು ಈ ಥರ ಒಂದು ಡಿಫ್ರೆಂಟಾಗಿ. ಜೊತೆಗೆ ಇಲ್ಲಿ ಸೈಟ್ ಇದೆ ಪಕ್ಕದಲ್ಲಿ 60-40. ಜೊತೆಗೆ ಒಂದು ಕಾರು ತೊಗೊಂಡೆ, BMW ಕಾರು, ಅದು ಸಿಂಗಲ್ ಕಾರು ವೀಡಿಯೋದಲ್ಲೇ ತೊಗೊಂಡೆ. ನೆಕ್ಸ್ಟ್ ಈ ಮನೆಗೆ ಬಂದುಬಿಟ್ಟು ಹತ್ತತ್ರ ಒಂದು 45,000 ರೆಂಟನ್ನು ಕಟ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಈ ಕಾಂಪೌಂಡ್ ಮೇಲೆ. ಸೊ ಕಾಂಪೌಂಡ್ ಮೇಲೆ ನಿಮಗೆ ಅಲ್ಲಿ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಅಂತ ಕಾಣಿಸ್ತಾ ಇದೆಯಾ? ಸೊ ಕಾಂಪೌಂಡ್ ಮೇಲೆ ಇಲ್ಲಿ ನಾವು ಏನು ಎಂಟ್ರಿ ಹೋಗ್ತೀವಲ್ಲ ಅದ್ರ ಮೇಲೆ ಕಾಂಪೌಂಡ್ ಮೇಲೆ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಅಂತ ಕಾಣಿಸ್ತಿದೆ. ಸೊ ಅಂದರೆ ಯೂಟ್ಯೂಬಲ್ಲಿ ಏನು ಕಲ್ತಿದ್ದೀನಿ ಅಂಥೇಳಿ ಅದನ್ನು ಕೂಡ ನಾನು ಇವಾಗ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಿರೋದು. ಫ್ಲೈಯಿಂಗ್ ಕ್ಲಾಸು. ಸೊ ಅಂದರೆ ನಾವು ಒಂದು ಪೇಪರ್ ಪ್ಲೇನಿಂದ ಶುರು ಮಾಡ್ಕೊಂಡು ಇವತ್ತಿಗೆ ಪ್ರೊಫೆಷ್ನಲ್ RC ಏರ್ಕ್ರಾಫ್ಟ್ವರೆಗೂ ಬಂದಿದ್ದೀನಿ. ಅದನ್ನು ಕೂಡ ಒಂದು ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಜೊತೆಗೆ ಕನ್ಸ್ಟ್ರಕ್ಷನ್ನು, ಯಾಕಂದರೆ ನನ್ನ ಒಂದು ಇಡೀ ಮನೆ ಕಟ್ಟೋದನ್ನು ವೀಡಿಯೋಗಳ ಮುಖಾಂತರ ತೋರಿಸ್ಬಿಟ್ಟು ಮನೆ ಹೇಗೆ ಕಟ್ಬೋದು, ಅದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲನೂ ತಿಳ್ಕೊಂಬಿಟ್ಟು ಅದರಿಂದ ಒಂದು ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇರೋದು. ಅದು ಆದ ತಕ್ಷಣ ಬಂದು ಹೀಲ್ಸ್ ಕ್ರ್ಯಾಕ್ ಅಂತ ನೋಡ್ತಿದ್ದೀರಾ, ಅದು ಹಳ್ಳಿಯಿಂದ ನಾನು ಕೂಡ ಬಂದಾಗ ಇಲ್ಲಿ ಕಾಲಿಗೆಲ್ಲ ಕ್ರ್ಯಾಕ್ ಇತ್ತು, ತುಂಬ ಕ್ರ್ಯಾಕ್ ಇತ್ತು. ಸೊ ಅದನ್ನು ಹೇಗೆ ಕ್ರ್ಯಾಕನ್ನು ರಿಮೂವ್ ಮಾಡಬೇಕು ಅಂತೇಳಿ ಸುಮಾರು ವರ್ಷಗಳನ್ನು ಎಫರ್ಟ್ ಹಾಕಿಬಿಟ್ಟು ಇವಾಗ ಅದನ್ನು ಫೈಂಡ್ ಔಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ 1 ಲಕ್ಷ ಫಾಲೋವರ್ಸು ರೀಚ್ ಆದ ತಕ್ಷಣ ಅದನ್ನು ಕೂಡ ಒಂದು ಪಬ್ಲಿಷ್ ಮಾಡ್ತಾಯಿದ್ದೀನಿ. ಸೊ ನನ್ನ ಒಂದು ಹಿಸ್ಟ್ರಿ ಇದು. ಬಟ್ ನಾನಿನ್ನು ಹೋಗ್ತಾ ಇನ್ ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಎಕ್ಸ್ಪೆಷಲಿ ಮನೆಯದೇ ಇನ್ನೊಂದು ಟೈಮ್ ಹೇಳಬೇಕು ಅಂತಂದರೆ, ಲೋಗೋ ನೋಡ್ತಿದ್ದೀರಲ್ವಾ, ಯೂಟ್ಯೂಬ್ ಲೋಗೋ. ಸೊ ಯೂಟ್ಯೂಬ್ ಲೋಗೋನೇ ಫುಲ್ಲು ಮುಂದೆ ಗ್ಲಾಸ್ ಬರುತ್ತೆ. ಇದು ಬಂದುಬಿಟ್ಟು ಇಂಡಿಪೆಂಡೆಂಟ್ ಹೌಸು. ಕೆಳಗಡೆ ಕಾಣಿಸ್ತಿದೆಯಲ್ಲ ಅದು ಟ್ರೈನಿಂಗ್ ಸೆಂಟ್ರ್ ಬರುತ್ತೆ. ಯೂಟ್ಯೂಬ್ ಟ್ರೈನಿಂಗ್ ಆಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಜೊತೆಗೆ ಈ ಇಮೇಜಲ್ಲಿ 2 ಮಿಸ್ಸಿಂಗ್ ಇದೆ. ಏನಪ್ಪ ಅಂತಂದರೆ, ಒಂದು 40 ಫೀಟ್ ಇಲ್ಲ 60 ಫೀಟು
ಒಂದು ಕಂಬನ ಇಟ್ಬಿಟ್ಟು ಅದರಲ್ಲಿ ಒಂದು ಇಂಡಿಯನ್ ಫ್ಲ್ಯಾಗು ಒಂದು ಸೈಡ್ ಬರುತ್ತೆ, ಇನ್ನೊಂದು ಬಂದುಬಿಟ್ಟು US ಫ್ಲ್ಯಾಗನ್ನು ಬರುತ್ತೆ. ಅದು ನಿಮಗೆ ರಿಯಾಲಿಟಿ ನಾನು ಹೆಂಗಿರುತ್ತೆ ಅಂಥೇಳಿ ಮನೆ ಮುಗಿದ ತಕ್ಷಣ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ ನಮ್ಮ ಮನೆಗೆ ಒಳಗಡೆ ಹೋಗೋಕ್ಕಿತ್ತಲೂ ಮುಂಚೆ ಇಲ್ಲಿ ನನ್ನ ಕಾರ್ ನಿಂತ್ಕೊಂಡಿದೆ. ಕಾರ್ ಸ್ಟೋರಿ ಹೇಳಲೇಬೇಕು, ಯಾಕಂದರೆ ಈ ಕಾರ್ ಸ್ಟೋರಿಯಿಂದನೇ ನಾನು ಯಾರಂಥೇಳಿ ಎಲ್ರಿಗೂ ಕೂಡ ಗೊತ್ತಾಗಿರೋದು. ಸೊ ನಾನು ಒಂದು ಪ್ರಾಜೆಕ್ಟ್ ಮಾಡ್ತಾ ಆ ಬಂದಿರೋ ದುಡ್ಡಲ್ಲಿ ಈ BMW ಕಾರನ್ನು ತೊಗೊಂಡಿರೋದು. ಒಂದು ಚಿಕ್ಕ ಕಾರು Audi R8 ಕಾರ್ ತೊಗೊಳ್ಳೋಕ್ಕೆ ಹತ್ತತ್ರ ಒಂದು 3 months ಟೈಮನ್ನು ತೊಗೊಂಡಿರೋದು. ಇಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಜೊತೆಗೆ ಅದನ್ನು 10 ರಿಂದ 15 ದಿವಸ ಏನು ಮಾಡ್ಬೋದು, ಡಿಫ್ರೆಂಟಾಗಿ ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಫ್ಲೈಯಿಂಗ್ ಹೆಲಿಕಾಪ್ಟರ್ ಕಾರ್ ಅಂಥೇಳಿ ಫಸ್ಟು ಯೂಟ್ಯೂಬಲ್ಲೇ ಫಸ್ಟು ಮಾಡಿದ್ದು. ಸೊ ಆ ವಿಡಿಯೋದಲ್ಲಿ ಓಡಿರೋ ದುಡ್ಡಲ್ಲೇ ನಾನು ಹಾಕಿರೋದು ಆ್ಯಕ್ಚುಲಿ ಆ ಕಾರ್ಗೆ ಇನ್ವೆಸ್ಟ್ಮೆಂಟು ₹630. ಸೊ ₹630 ಇವತ್ತಿಗೆ ಸೆಕೆಂಡ್ ಹ್ಯಾಂಡ್ ನಾನು ಕಾರಿಗೆ ತೊಗೊಂಡಿರೋದು 15 ಲಕ್ಷಕ್ಕೆ ಕೊಟ್ಬಿಟ್ಟು ಈ ಕಾರನ್ನು ತೊಗೊಂಡಿರೋದು. ಸೊ ನಾನು ಹೇಳಿದ್ನಲ್ಲ 2006 ಬೆಂಗಳೂರು ಬಂದಾಗ ಒಂದು ಫಸ್ಟ್ ಕಾರ್ ಬ್ರ್ಯಾಂಡ್ ಓದಕ್ಕೆ ಬಂದಿರೋದೆ BMW. ಆ BMW ಕಾರ್ ತೊಗೋಬೇಕು ಅಂತಂದ್ಬಿಟ್ಟು ನಾನು ಯೂಟ್ಯೂಬಿಂದ ತೊಗೊಳ್ತೀನಿ ಅಂತೇಳಿ ನಾನು ನಿಜವಾಗ್ಲೂ ಐಡಿಯಾ ಇರಲಿಲ್ಲ. ಯಾಕಂದರೆ ನಾನು 2 ವೀಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಿದ್ದೆ. ಬರದೆ 3,000 ಸಂಬಳ, 6,000 ಸಂಬಳ, 10,000 ಸಂಬಳ. ಬಟ್ ಯಾವಾಗ ಈ ಥರ ಒಂದು ಕಾನ್ಸೆಪ್ಟ್ ನಮಗೂ ಕೂಡ ವರ್ಕ್ ಆಯಿತು, ಇವತ್ತಿಗೆ ಈ ದೊಡ್ಡ BMW ಕಾರ್ ತೊಗೊಂಡಿದ್ದಾಯಿತು. ಫಾರ್ ಎಕ್ಸಾಂಪಲ್ ನಾನು ಜಾಬಲ್ಲೇ ಇದ್ದ ಅಂತ ತಿಳ್ಕೊಳ್ಳಿ, ಈ ಮಿರರ್ ಕೂಡ ತೊಗೊಳಕ್ಕಾಗದೇ ಇರೋ ಸಿಚುವೇಶನ್ ನಂದಿರ್ತಿತ್ತು. ಯಾಕಂತಂದರೆ ಈ ಮಿರರ್ ಕಾಸ್ಟ್ ಬರೋದೇ ₹32,000 ಎಷ್ಟೋ ಹೇಳಿದ್ದಾರೆ. ಸೊ ಒಂದು ಮಿರರ್ ಕೂಡ ತೊಗೊಳಕ್ಕಾಗಲ್ಲ ಜಾಬಲ್ಲಿದ್ದಾಗ. ಯಾಕಂದರೆ ನಂದು ಬಂದುಬಿಟ್ಟು ಕ್ವಾಲಿಫಿಕೇಷನ್ ಅಷ್ಟೊಂದು ಏನಿಲ್ಲ, 10th ಪಲ್ಟಿ ಹೊಡ್ತಿದ್ದೆ. ಯಾಕಂತಂದರೆ ಊರಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂಥೇಳಿ ತೋಟದಲ್ಲಿ ಜಾಸ್ತಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಿದ್ದೆ. ಜೊತೆಗೆ ನಾನು ಹೇಳಬೇಕಂದ್ರೆ ಎಜುಕೇಷನಲ್ಲ ಅಷ್ಟೊಂದಲ್ಲ, ನಾನು ಏನಿದ್ರು ಪ್ರಾಕ್ಟಿಕಲ್ಲು. ನೀವೇನಾದರೂ ಮಾಡಿ ತೋರಿಸಿದ್ರೆ ನಾನು ಒಂದು ಸ್ವಲ್ಪ ನೋಡಿಬಿಟ್ರೆ ಕಾಪಿ ಹೊಡೆಯೋ ಮನುಷ್ಯ ನಾನು. ಸೊ ಹಾಗಾಗಿ ನನಗೇನಿದ್ರು ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನೋದು ಜಾಸ್ತಿ. ಸೊ ಬೇಸಿಕಲಿ ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದು ನಾವು ಸ್ಕೂಲ್ಗೆ ಹೋಗಲಿಲ್ಲ, 10th ಪಲ್ಟಿ ಹೊಡೆದೆ, ಬೆಂಗಳೂರು ಬಂದಾಗ ನನಗೆ ABCD ಅಷ್ಟೇ ಬರ್ತಿತ್ತು. ನನ್ನ ಹೆಸರು ನೀವು ನಂಬೋದಿಲ್ಲ, ನನ್ನ ಹೆಸರು ಒಂದು 10 ಟೈಮು A4 ಶೀಟಲ್ಲಿ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ನನ್ನ ಫುಲ್ ಹೆಸರು ಬಂದುಬಿಟ್ಟು ದತ್ತಾತ್ರೇಯ ಬೇನೂರು. ಸೊ ಆ ನೇಮನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಎಷ್ಟೊಂದು A4 ಶೀಟಲ್ಲಿ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿರೋವಂಥವು ನಾನು. ಸೊ ಇದನ್ನು ಹೇಳಬೇಕು ಅಂತಂದರೆ ಬರೀ ಒಂದು ABCD ಓದಕ್ಕೆ ಬಂದರೆ ಸಾಕು ಅಂತಂದ್ಬಿಟ್ಟು ನಾನು ಜರ್ನಿನ ಶುರು ಅಂದರೆ ಮನುಷ್ಯನಿಗೆ ಕನಸಿರಬೇಕು, ಕನಸಿದ್ದಕ್ಕೇ ಆಗಿರೋದು. ಇಲ್ಲ ತಂದರೆ ಇಲ್ಲ. ನೀವು ಇಲ್ಲಿ ನಮ್ಮ ಊರು ಪಿನ್ಕೋಡು ನೋಡ್ತೀರಾ, ಇಲ್ಲಿ ಬೆಂಗಳೂರು ಪಿನ್ಕೋಡು ನೋಡ್ತೀರಾ ಅಂದರೆ ಅಲ್ಲಿಂದ ನಮ್ಮ ಊರು ಬಂದುಬಿಟ್ಟು ಬಿಜಾಪುರ, ಇಂಡಿ ತಾಲೂಕು, ಹಿರೇರೋಗಿಯಿಂದ ಒಂದು ಚಿಕ್ಕ ಗ್ರಾಮದಿಂದ ಬಂದಿರೋದು. ಸೊ ಬನ್ನಿ ಇವಾಗ ನಮ್ಮದು ಹೇಳಿದ್ನಲ್ಲ, ಇದು ಕರ್ನಾಟಕದ್ದು. ಇನ್ನು ಬಂದು ಸೋಷಲ್ ಮೀಡಿಯಾ ಟ್ರೈನಿಂಗ್ ಸೆಂಟರ್ ಅಂತಂದು ನಾನು 10 ರಿಂದ 12 ವರ್ಷದಲ್ಲಿ ಏನು ಕಲ್ತಿದ್ದೀನಿ, ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ಬೇರೆ ಅವ್ರಿಗೆ ಅಂದರೆ ಬೇರೆ ಕಂಟೆಂಟ್ ಕ್ರಿಯೇಟರ್ ಯಾರಾಗಬೇಕಂತಿದ್ದಾರೆ, ಸೋಷಲ್ ಮೀಡಿಯಾದಿಂದ ಯಾರು ಅರ್ನ್ ಮಾಡಬೇಕಂತಿದ್ದಾರೆ, ಸೋಷಲ್ ಮೀಡಿಯಾದಿಂದ ಅವ್ರ ಸ್ಕಿಲ್ಸನ್ನು ಯೂಸ್ ಮಾಡ್ಕೊಂಡು ಯಾರು ಅರ್ನ್ ಮಾಡಬೇಕಂತಿದ್ದಾರೆ ಅಂಥವ್ರಿಗೆ ನಮ್ಮಲ್ಲಿ ಏನೊಂದು ಮಿಸ್ಟೇಕ್ಸ್ ಆಗಿದೆ, ಸೊ ಅವ್ರಿಗೆ ಆಗಬಾರ್ದು ಅಂತಂದೇ ಸೋಷಲ್ ಮೀಡಿಯಾ ಟ್ರೈನಿಂಗ್ ಸೆಂಟರ್ ಅಂಥೇಳಿ ಇವಾಗ ಟ್ರೈನಿಂಗು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ಕಲಿಬೇಕು ಅನ್ನಂಗಿತ್ತಂದರೆ ನೀವೂ ಕೂಡ ಬಂದು ಕಲಿಬೋದು. ಸೊ ಇವಾಗ ಮನೆ ಒಳಗಡೆ ಹೋಗೋಣ ಬನ್ನಿ. ತುಂಬ ರಹಸ್ಯ. ಆಮೇಲೆ ನನಗೆ ಗ್ರೀನರಿ ಅಂದರೆ ತುಂಬ ಇಷ್ಟ. ಸೊ ಇಲ್ಲೆಲ್ಲ ನೋಡ್ತಿದ್ದೀರಾ, ಆ್ಯಕ್ಚುಲಿ HSRಲ್ಲೆಲ್ಲ ನಾನು ಒಂದು ರೆಂಟೆಡ್ ಮನೆಯಲ್ಲಿದ್ದಾಗ ಮನೆ ಮೇಲೇ ಒಂದಿಷ್ಟು ಗಿಡಗಳು ಬೆಳೆಸ್ಬಿಟ್ಟು ಸೀಬೆ ಹಣ್ಣಾಗಿರ್ಬೋದು, ಸ್ಟಾರ್ ಫ್ರೂಟ್ಸ್ ಆಗಿರ್ಬೋದು, ಚಿಕ್ಕು ಆಗಿರ್ಬೋದು, ಎಲ್ಲರೂ ಅದನ್ನು ಆ್ಯಕ್ಚುಲಿ ನಂಬಿರಲಿಲ್ಲ. ಸುಮಾರು ಜನ ನಂಬಲ್ಲ, ಯಾಕಂತಂದರೆ ಮನೆ ಮೇಲೆ ಇಷ್ಟೊಂದು ಫ್ರೂಟ್ಸ್ ಎಲ್ಲ ಆಗುತ್ತಾ ಅಂತಂದ್ಬಿಟ್ಟು. ಸೊ ಹಾಗಾಗಿ ನನಗೆ ಗ್ರೀನರಿ ಅಂದರೆ ಜಾಸ್ತಿ ಇಷ್ಟ. ಯಾಕಂದರೆ ನಾನು ತೋಟದಿಂದನೇ ಬಂದಿರೋದು, ಗಿಡಗಳನ್ನ ಹಚ್ತಿದ್ದೆವು. ಚಿಕ್ಕ ಏಜಲ್ಲಿ ನಮ್ಗಳಿಗೆ ತೋಟದಲ್ಲಿ ಯಾವುದು ಫ್ರೂಟ್ಸ್ ಗಿಡಗಳು ಇರ್ತಿರಲಿಲ್ಲ. ಸೊ ಹಾಗಾಗ್ಬಿಟ್ಟು ನಾವು ಅವಾಗ ಏನಾಗ್ತಂದರೆ ಅಕ್ಕಪಕ್ಕ ಹೋಗಿ ಗಿಡಗಳನ್ನ ಕೇಳೋದು, ಅವ್ರ ಗಿಡಗಳನ್ನ ಕೊಟ್ಟಿಲ್ಲ ಅಂತಂದರೆ ಅವರಲ್ಲಿ ಹೋಗಿ ಕಿತ್ಕೊಂಡ್ಬಂದು ನಮ್ಮಲ್ಲಿ ಹಾಕ್ತಿದ್ದೆವು. ಬಟ್ ಅವಾಗ ಏನಂದರೆ ಅರ್ಜೆಂಟ್ ಕಿತ್ಕೊಂಡ್ಬಂದಾಗ ಬೇರೆ ಬರ್ತಾ ಇರಲಿಲ್ಲ. ಸೊ ನಮ್ಗೆ ಎಷ್ಟೋ ವರ್ಷ ನಮಗದು ಇದೂ ಇರ್ತಿತ್ತಿಲ್ಲ, ನಮಗೆ ಥರ ಬೇರು ಬರಬೇಕು, ಗಿಡಗಳು ಅಂಟಿಸ್ಬೇಕು ಅಂತಂದರೆ ಈ ಥರ ಎಲ್ಲ ಸಿಚುವೇಶನ್ ಆಗಿತ್ತು. ಸೊ ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ. ಸೊ ಮನೆ ಒಳಗಡೆ ಫುಲ್ ಟೈಮ್ ಕಾರ್ ರೇಸಿಂಗ್ ನಡೀತಾ ಇದೆ ಇಲ್ಲಿ. ನೋಡಿ ಇಲ್ಲಿ ನೋಡಿ ಇವನಿಗೆ ಸ್ಕೂಲ್ಗೆ ಹೋಗೋದಿಲ್ಲ, ಏನಿಲ್ಲ. ಇವಾಗ ಏನಿದ್ರು ಕೂಡ ಫುಲ್ ಟೈಮ್ ಕಾರ್ ರೇಸ್. ಓಡಿಸಪ್ಪ ನೋಡೋಣ ಹೆಂಗೆ ಓಡಿಸ್ತೀಯ. ನಮಗೆಲ್ಲ ಇದು ಎಲ್ಲ ಇರಲೇ ಇಲ್ಲ, ನಮ್ಗೆ ಯಾರು ಕೊಡಿಸ್ಲೇ ಇಲ್ಲ. ನಾವೆಲ್ಲ ಎಷ್ಟು ಬೆಂಗಳೂರಿಗೆ ಬಂದು ನಾವು ದುಡ್ಡು ಅರ್ನ್ ಮಾಡ್ತಿದ್ದಂಗೆ ಇದನ್ನೆಲ್ಲ ಆ ಥರ
ನೋಡೋಕ್ಕೆ ಶುರು ಮಾಡಿದ್ದು ಆಯಿತು. ಸೊ ಇದು ನಮ್ಮ ಒಂದು ಫ್ಯಾಮ್ಲಿ. ಸೊ ಇದು ಬಿಫೋರ್ ಮ್ಯಾರೇಜು. ನಮ್ಮ ತಂದೆ ತಾಯಿ, ಆಮೇಲೆ ನಮ್ಮ ಅಕ್ಕ ದೊಡ್ಡವರು, ಅಣ್ಣ ದೊಡ್ಡವರು ಶ್ರೀರಾಮ್ ಬೇನೂರನವರು, ಆಮೇಲೆ ನಾನು ದತ್ತಾ ಬೇನೂರು, ನಮ್ಮ ತಮ್ಮ ಬಂದು ಸೋಮು ಬೇನೂರು. ಸೊ ಇಲ್ಲಿ ನಾನು ನಮ್ಮ ಅಣ್ಣ ಬೆಂಗಳೂರಲ್ಲಿರೋದು, ಅಕ್ಕ ಮದುವೆ ಆಗಿ ಅವ್ರ ಮನೇಲಿರೋದು, ಸೊ ತಮ್ಮ ಬಂದು ಊರಲ್ಲಿರೋದು. ಸೊ ಇದು ಬಿಫೋರ್ ಮ್ಯಾರೇಜು. ಇದು ಬಂದುಬಿಟ್ಟು ಆಫ್ಟರ್ ಮ್ಯಾರೇಜು. ಸೊ ಇದನ್ನೆಲ್ಲನೂ ಒಂದು ಫ್ಯಾಮ್ಲಿ ಇರೋದು. ಇಲ್ಲಿ ಇನ್ನೂ ಬಂದುಬಿಟ್ಟು ಒಂದು ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ನಮ್ಮ ಮಗಳು ಕೀರ್ತಿ ಮಿಸ್ಸಿಂಗ್ ಆಗಿದ್ದಾಳೆ, ನಮ್ಮ ಅಣ್ಣನ ಮಗಳು ಆದ್ಯ ಮಿಸ್ಸಿಂಗ್ ಆಗಿದ್ದಾಳೆ. ಸೊ ಆಮೇಲೆ ನಾನೆಲ್ಲ ತುಂಬ ಫೋಟೋಗ್ರಫಿ ಇಷ್ಟಪಡ್ತೀನಿ. ಅಂದರೆ ನಾನು ಫೋಟೋಗ್ರಫಿ ಅಂತಂದ್ಬಿಟ್ಟು ನಾನೇ ಓನಾಗಿ ಕಲ್ತ್ಕೊಂಡಿರೋದು. ಆ್ಯಕ್ಚುಲಿ ಒಂದು ಕ್ಯಾಮ್ರಾದನ್ನು ತೊಗೊಂಬಂದು ಈ ಥರ ಫೋಟೋ ತೊಗೋಬೇಕು, ಚಿಕ್ಕ ಚಿಕ್ಕ ಕ್ಯಾಮ್ರಾಗಳನ್ನೆಲ್ಲ ತೊಗೊಂಬಿಟ್ಟು ಈ ಥರ ಮಾಡಿರೋದು. ಆಮೇಲೆ ಇಲ್ಲೆಲ್ಲ ಫೋಟೋಗಳೆಲ್ಲ ಇದೆ. ಸೊ ಬನ್ನಿ, ಅದು ಆದ ತಕ್ಷಣ ನೋಡಿ ಮನೆಯಲ್ಲೆಲ್ಲನೂ ಕೂಡ ಗಿಡಗಳನ್ನ ಇಟ್ಕೊಂಡ್ಬಿಟ್ಟು ಗ್ರೀನರಿ ಮೇಂಟೈನ್ ಮಾಡ್ತಿರೋದು. ನನಗೇನು ಗಿಡ ಅಂದರೆ ತುಂಬ ಇಷ್ಟ ನನಗೆ. ಸೊ ಯಾವಾಗಲೂ ಗ್ರೀನಾಗಿ ಕಾಣಿಸ್ಬೇಕು. ಸೊ ಹಂಗಾಗಿ ಇದು ನಮ್ಮ ತಂದೆ ತಾಯಿ ಫೋಟೋ. ಸೊ ನನ್ನ ಡೇ ಒಳಗಡೆಯಿಂದ ಬರಬೇಕಂದ್ರೂ ಕೂಡ ಕಾಣಿಸುತ್ತೆ, ಹೊರಗಡೆ ಹೋಗ್ಬೇಕಂದ್ರೂ ಕಾಣಿಸುತ್ತೆ. ಏಕೆಂದರೆ ಅವರು ಕಷ್ಟಪಟ್ಟು ನಮ್ಮ ಮಕ್ಕಳು ಓದಲಿ ಅಂತ ಓದಿಸೋರು. ನಾವು ನಿಜವಾಗ್ಲೂ ಓದಲಿಲ್ಲ, ಬಟ್ ಏನೋ ಒಂದು ನಮಗೆ ಓದಕ್ಕೆ ಬರಲ್ಲ ಅಂದರೂ ಕೂಡ ಅವರು ಓದಲಿ ಅಂತಂದ್ಬಿಟ್ಟು, ಯಾಕಂದರೆ ನಾವು ಕಷ್ಟಪಟ್ಟಷ್ಟು ಅವ್ರು ಪಡಬಾರ್ದು ಅಂತಂದ್ಬಿಟ್ಟು ಸೊ ಅವ್ರು ಸ್ಕೂಲ್ಗೆ ಹಾಕಿದ್ರು. ಬಟ್ ಎನಿವೆ ಏನೋ ಒಂದು ಜೀವನದಲ್ಲಿ ಮಾಡ್ಕೊಂಡು ಮುಂದೆ ಬಂದಿದ್ದು, ಅದೊಂದು ಖುಷಿ. ಓದದೆ ಹೋಗ್ಬಿಡ್ದು, ಅದು ಸೆಕೆಂಡ್ರಿ. ಸೊ ಇವಾಗ ಮೇಲೆ ಹೋಗೋಣ. ಅದಕ್ಕಿಂತ ಮುಂಚೆ ಇದು ನಮ್ಮದು ಡೈನಿಂಗ್ ಹಾಲು, ಆಮೇಲೆ ಇಲ್ಲಿ ನಮ್ಮ ಕಿಚನ್ ಇರೋದು. ಇಲ್ಲಿ ಬೆಳಿಗ್ಗೆ ಎಲ್ಲ ಇವಾಗ ಅಡುಗೆ ಮುಗೀತು, ಅಲ್ಲಿ ನಾವು ತಿಂದಿದ್ದಾಯಿತು. ಇವಾಗ ಸ್ಟೂಡೆಂಟ್ ಬರ್ತಾರಲ್ಲ, ಸ್ಟೂಡೆಂಟ್ಗೆ ಅಡುಗೆ ರೆಡಿ ಮಾಡಬೇಕು. ನಮ್ಮ ಸ್ಟೂಡೆಂಟ್ಗೆ ನಾವು ಊಟ ಎಲ್ಲ ಹಾಕೋದಿಲ್ಲ ಮಧ್ಯಾಹ್ನ, ಅಂದರೆ ಊಟ ಮಾಡೋದೆಲ್ಲನೂ ಕೂಡ ಇಲ್ಲೇ ಮಧ್ಯಾಹ್ನ. ನಮ್ಮ ಜೊತೆ ಒಂದು ಟೈಮ್ ಊಟ ಮಾಡ್ತಾರೆ. ಹಾಗಾಗಿ ನಮ್ಮ ವೈಫಿಗೆ ಇವಾಗ ಪ್ರಿಪ್ರೇಷನ್ ನಡೀತಿದೆ ಅದು. ಸೊ ನಾನು ಹೇಳೋದು ಏನಂತಂದರೆ, ನಮ್ಮಲ್ಲಿ ಯಾರು ಬರ್ತಾರೋ ಅವರು ಒಂದು ಕಲ್ತ್ಕೊಂಡು ಹೋಗಬೇಕು, ಅವರು ಒಂದು ಓನಾಗಿ ಏನಾದರೂ ಮಾಡಬೇಕು. ಆ ಉದ್ದೇಶದಿಂದ ನಾನು ಆಫ್ಲೈನ್ ಸ್ಟಾರ್ಟ್ ಮಾಡಿರೋದು. ಸೊ ಆಫ್ಲೈನ್ ಸ್ಟಾರ್ಟ್ ಮಾಡೋಕ್ಕೂ ತುಂಬ ಒಂದು ಇದು ಇದೆ ಅದು. ಯಾಕಂದರೆ ನನಗೆ ಇದು ಹೇಳಬೇಕು, ಟ್ರೈನಿಂಗ್ ಕೊಡಬೇಕಂತ ಏನಿರಲಿಲ್ಲ. ಸೊ ಯಾರೋ ಒಬ್ಬರು ತುಂಬ ತಲೆ ತಿಂದುಬಿಟ್ಟು, ಹತ್ತತ್ರ 1 ತಿಂಗಳು ತಲೆ ತಿಂದು ನಿಮ್ಮನ್ನು ಮೀಟ್ ಮಾಡಲೇಬೇಕು ಅಂತಂದ್ಬಿಟ್ಟು ಮನೆಗೆ ಬಂದಾದ ತಕ್ಷಣ ಇದು ತುಂಬ ಜನಕ್ಕೆ ನೀಡಿದೆ, ಅದನ್ನು ಹೇಳ್ಕೊಡಿ ಅಂತಂದ ತಕ್ಷಣ ಆವಾಗ ಯೂಟ್ಯೂಬ್ ಮಾಸ್ಟರ್ ಕ್ಲಾಸನ್ನು ಸ್ಟಾರ್ಟ್ ಆಗಿರೋದು. ಹೇಳಬೇಕಂತಂದರೆ ಅದಕ್ಕಿಂತ ಮುಂಚೆ ಸುಮಾರು ಜನ ಕೇಳ್ತಿದ್ರು. ಯಾಕಂದರೆ ಯೂಟ್ಯೂಬ್ ಅನ್ನೋದು ಅಷ್ಟು ಈಸಿಯಾಗಿಲ್ಲ. ಯಾಕಂದರೆ ನೀವು ಇವಾಗ ಏನೋ ಒಂದು ಹೇಳ್ಕೊಡ್ತೀರಾ, ಅದ್ರದ್ದು ಮತ್ತೆ 100 ಡೌಟ್ಸ್ಗಳು ಬರೋಕ್ಕೆ ಶುರು ಮಾಡುತ್ತೆ. ಪ್ರತಿ ಟೈಮಿಗೆ ಕಾಲ್ಸ್ಗಳು ಬರ್ತಿರುತ್ತೆ. ನಮ್ಮದು ಫೋಕಸ್ ಏನಿದ್ರು ನಮ್ಮ ಕಡೆ ಟ್ರೈನಿಂಗ್, ಅಂದರೆ ಚಾನಲ್ ಕ್ರಿಯೇಟ್ ಮಾಡೋದು, ಅರ್ನ್ ಮಾಡೋದ್ರ ಕಡೆ, ಇಲ್ಲ ವೀಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಕಡೆ ಫೋಕಸ್ ಇತ್ತು. ಜೊತೆಗೆ ಈ ಥರ ಒಂದು 1-to-1 ಹೇಳ್ಕೊಡಿ ಅಂತಂದಾಗ ಅಲ್ಲಿಂದ ಶುರುವಾಗಿದ್ದು. ಸೊ ನಂದು ಬೇಸಿಕಲಿ ಹೇಳಬೇಕಂತಂದರೆ ಇಂಡಿಯಾದಲ್ಲೇ ಫಸ್ಟು 1-to-1 ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ನೋಡ್ತಿದ್ದೀರಾ, ನಾನು ಹೇಳಿದ್ನಲ್ಲ ಇದು ನಮ್ಮ ಮಗ ಫೋಟೋ. ಸೊ ನಮ್ಮ ಮಗಂದು ಬಂದುಬಿಟ್ಟು ಏರೋ ಮಾಡ್ಲಿಂಗ್ ವರ್ಕ್ಶಾಪು. ಅಂದರೆ ಈಗ ನೆಕ್ಸ್ಟ್ ನಂದು ಏರೋ ಮಾಡ್ಲಿಂಗ್ ವರ್ಕ್ಶಾಪ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಅದನ್ನೊಂದು ಸ್ಟೋರಿ ಇದೆ. ಸೊ ನಾನು ಅದನ್ನು ಹೇಳ್ತೀನಿ. ಯಾಕಂದರೆ ಒಂದು ಟೈಮು ವೀಡಿಯೋಗಳು ಮಾಡಬೇಕು ಅಂತಂದರೆ, ವೀಡಿಯೋ ಮಾಡಬೇಕಂದ್ರೆ ನನ್ನ ಮಗ ಅವಾಗ ಒಬ್ಬನು ಸುಚಿತನವನು ಅವನ ಹೆಸರು. ಅವನು ಏನು ಮಾಡ್ದತ್ತಂದರೆ, ನನಗೊಂದು ಚಿಕ್ಕ ಪ್ಲೇನ್ ಮಾಡಿಕೊಡು ಅಂತೇಳಿ ತಲೆ ತಿಂತಾಯಿದ್ದ. ಸೊ ನಾನು ಲೈಫಲ್ಲೇ ಚಿಕ್ಕ ಪ್ಲೇನ್ ಮಾಡಿರಲಿಲ್ಲ. ಯಾವಾಗ ಅವನು ತಲೆ ತಿಂತಿದ್ದಾನೆ ಅಂಥೇಳಿ ಒಂದು ಚಿಕ್ಕ ಪ್ಲೇನ್ ಮಾಡಿಕೊಟ್ಟೆ. ಆ ಪ್ಲೇನು ಎಷ್ಟು ಚೆನ್ನಾಗಿ ಫ್ಲೈ ಆಯಿತು ಅಂತಂದರೆ, ಇವಾಗ ಕಮರ್ಷಿಯಲ್ ಬಿಸ್ನೆಸ್ ಅಂದರೆ ಒಂದು ಮಕ್ಕಳಿಗೆ ಸ್ಕಿಲ್ಸನ್ನು ಕೊಡೋದಕ್ಕೆ ಅಂತಂದ್ಬಿಟ್ಟು ಏರೋ ಮಾಡ್ಲಿಂಗ್ ಬಗ್ಗೆ ಟ್ರೈನಿಂಗನ್ನು ಶುರು ಮಾಡಿರೋದು ಅದೇ ಒಂದು ಪ್ಲೇನಿಂದ. ಅಂದರೆ ಅಷ್ಟು ಚೆನ್ನಾಗಿ ಅದು ಹ್ಯಾಂಡ್ ಲಾಂಚ್ ಏರ್ಕ್ರಾಫ್ಟ್ ಅದು. ಸೊ ಹಾಗಾಗಿ ನನ್ನ ಮಗನಿಗೆ ಅದನ್ನು ಬ್ರ್ಯಾಂಡ್ ಅಂಬಾಸಿಡರಾಗಿ ಮಾಡ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಗುರುಗಳು, ನಮ್ಮಣ್ಣ ಶ್ರೀರಾಮ್ ಬೇನೂರವರು. ಇಲ್ಲಿ ಮೈ ಬ್ರದರ್ ಸ್ಟಾರ್ಟೆಡ್ ಫ್ರಮ್ ಯೂಟ್ಯೂಬ್ ಚಾನಲ್. ಬೈಕ್ ಫ್ಯೂಲ್ ಚಾರ್ಜಸ್ಸು 1500 ರುಪೀಸು. ನಾನು ಸ್ಟಾರ್ಟ್ ಮಾಡಿರೋ ಚಾನಲ್ಲು ನಾನು ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು 3500 PG ರೆಂಟ್ ಬಂದರೆ ಸಾಕು ಅಂತ ಶುರು ಮಾಡಿರೋದು. ಸೊ ಇಲ್ಲಿ ನಮ್ಮ ಅಣ್ಣ ಒಂದು ಇವೆಂಟ್ ಮಾಡಿದರು. ಆ ಇವೆಂಟಲ್ಲಿ ತೊಗೊಂಡಿರೋ ಫೋಟೋಗಳಿದೆ ಅಲ್ಲ. ಸೊ ಇಲ್ಲಿ ಬಂದರೆ ನಿಮಗೆ ನಾನು ಮಾಡಿರೋಂಥ ಪ್ರಾಜೆಕ್ಟ್ಗಳು, ಅಂದರೆ ಯೂಟ್ಯೂಬಲ್ಲಿ ಪೇಪರ್ ಪ್ಲೇನಿಂದ ಶುರು ಮಾಡ್ಕೊಂಬಿಟ್ಟು ಪ್ರೊಫೆಷ್ನಲ್ RC ಏರ್ಕ್ರಾಫ್ಟ್ವರೆಗೂ ಬಂದು ನಿಂತ್ಕೊಂಡಿದೆ. ಸೊ ಇದನ್ನೆಲ್ಲನೂ ಕೂಡ ಒಂದು ಕಮರ್ಷಿಯಲ್ ಬಿಸ್ನೆಸ್ ಅಂಥೇಳಿ ತುಂಬ ವರ್ಕ್ ಮಾಡಿಬಿಟ್ಟು, ಸೊ ಇನ್ನು
ಕಮರ್ಷಿಯಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಇದರಿಂದ ಏನು ಯೂಸ್ ಆಗ್ತದಂದರೆ, ಈಗ ಎಷ್ಟೋ ಜನ ಬರೀ ಡಾಕ್ಟ್ರೇ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು, ಅದು ಆಗಬೇಕು, ಗೌರ್ಮೆಂಟ್ ಜಾಬ್ ಹೋಗಬೇಕು ಅಂತಿರ್ತಾರಲ್ಲ, ಇದು ಆ್ಯಕ್ಚುಲಿ ಬಂದು ಫ್ಯೂಚರ್ ಇನ್ ಮೇಲೆ ಇದು ಏರ್ ವೆಹಿಕಲ್ಸ್ ಇಲ್ಲ ಏರ್ಕ್ರಾಫ್ಟು. ಈಗ ಎಷ್ಟೋ ಜನಕ್ಕೆ ಪೈಲಟ್ ಆಗಬೇಕಂತ ಆಸೆ ಇಲ್ಲ, ಎಷ್ಟೋ ಜನಕ್ಕೆ ಏರ್ಕ್ರಾಫ್ಟ್ ಡಿಸೈನರ್ ಆಗಬೇಕಂತ ಆಸೆ ಇಲ್ಲ. ಇದನ್ನು ಒಂದು ಸ್ಕಿಲ್ಸನ್ನು ನಾನು ಅವ್ರಿಗೆ ಹೇಳ್ಕೊಡೋದು. ಜೊತೆಗೆ ಇವೆಲ್ಲ ಫ್ಲೈ ಮಾಡ್ತಿದ್ರೆ ನಿಮಗೆ ತುಂಬ ಸ್ಕಿಲ್ಸನ್ನು ಇಂಪ್ರೂವ್ ಆಗುತ್ತೆ. ಹೇಳಬೇಕು ಅಂತಂದರೆ IQ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಹ್ಯಾಂಡ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಗೆ ಬರೋ ಸ್ಪೀಡನ್ನು ಹ್ಯಾಂಡಲ್ ಮಾಡೋ ಸ್ಕಿಲ್ಸ್ ಸಿಕ್ಕಾಪಟ್ಟೆ ಇದೆ ಇದರಲ್ಲಿ. ಹೇಳಬೇಕಂದ್ರೆ ತುಂಬಾ ಇದು ಇದರಲ್ಲಿ ಹೇಳಬೇಕಂತಂದರೆ. ಸೊ ಇಲ್ಲೆಲ್ಲ ಏರ್ಕ್ರಾಫ್ಟ್ಗಳಿರೋದು, ಜೊತೆಗೆ ಅಲ್ಲೊಂದಿದೆ, ಇವೆಲ್ಲ ಚಿಕ್ಕ ಚಿಕ್ಕ ಏರ್ಕ್ರಾಫ್ಟ್ಗಳು ರಿಸರ್ಚ್ ಮಾಡಿರೋದು. ಜೊತೆಗೆ ಇಲ್ಲಿ ದೊಡ್ಡ ಏರ್ಕ್ರಾಫ್ಟು, ಸೊ ಹತ್ತತ್ರ ಒಂದು 6 ಫೀಟಷ್ಟು ದೊಡ್ಡದು ಏರ್ಕ್ರಾಫ್ಟ್ ಇದು. ಸೊ ಇದು ನೀವು ನೋಡಿರ್ತೀರ, ಒಂದು ಸರ್ಗೂ ಕೊಟ್ಟಿದ್ದೆ ನಾನೊಂದು ಏರ್ಕ್ರಾಫ್ಟ್ ಇದು. ಸೊ ಅದ್ರ ಜೊತೆಗೆ ಈ ಕಡೆನೂ ಒಂದಿಷ್ಟು ಏರ್ಕ್ರಾಫ್ಟ್ಗಳಿದ್ದಾವೆ. ಜೊತೆಗೆ ನಾನು ಹೇಳಿದ್ನಲ್ಲ ನಿಮಗೆ, ಬಿಲ್ಡಿಂಗ್ ಮೇಲೆ ಅಂದರೆ ಅಲ್ಲಿ ಮನೆ ಕಟ್ಟೋದ್ರ ಮೇಲೆ ಹೀಲ್ಸ್ ಕ್ರ್ಯಾಕ್ ಅಂತಂದ್ಬಿಟ್ಟು, ಇದನ್ನು ಏನಂತ ಹೇಳ್ಬಿಟ್ಟು 1 ಲಕ್ಷ ಫಾಲೋವರ್ಸ್ ಆದ ತಕ್ಷಣ ಹೇಳ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಒಂದು ದೇಶದ ಫ್ಲ್ಯಾಗು ಯಾವಾಗಲೂ ಕೂಡ ಹಾರಾಡ್ತಾನೆ ಇರಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಯಾಕಂತಂದರೆ ನಾನು ಮಾಡ್ತಿರೋದು ಯೂನಿಕ್ಕಾಗಿ, ಗ್ಲೋಬಲಲ್ಲೇ ಯೂನಿಕ್ಕಾಗಿ ಯಾಕೆ ಮಾಡ್ತಿದ್ದೀನಿ ಅಂತಂದರೆ, ನಮ್ಮ ಒಂದು ಭಾರತದವರು ಅಂಥೇಳಿ ಎಲ್ಲ ದೇಶದವ್ರಿಗೂ ಗೊತ್ತಾಗಬೇಕು. ಸೊ ಹಾಗಾಗಿ ನನಗೆ ತುಂಬ ಖುಷಿ ಇದೆ. ಸೊ ಇದನ್ನು ಯಾವಾಗಲೂ ಹಾರಾಡ್ತಾ ಇರೋದು ನೋಡಿಬಿಟ್ಟು ನನಗೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಇಲ್ಲಿನೂ ಕೂಡ ಗಿಡಗಳು ಇಟ್ಟಿದ್ದೀನಿ. ಆಮೇಲೆ ನಾನು ಎಷ್ಟೇ ಮೈಂಡನ್ನು ಟೆನ್ಷನ್ ಆದರೂ ಕೂಡ ಒಂದು ಸೌಂಡ್ ಕಿವಿಗೆ ಬಿದ್ದರೆ ಸಾಕು, ಸೊ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅದು ವಿಂಡ್ ಚೈಮು, ಅದ್ರದ್ದು ಸೌಂಡೇ ಕೇಳೋಕ್ಕೆ ತುಂಬ ಇಷ್ಟ. ಜೊತೆಗೆ ಇಲ್ಲಿ ಪಕ್ಷಿಗಳಿದ್ದಾವೆ, ಲವ್ ಬರ್ಡ್ಸು. ಸೊ ನಂದೇನಂತಂದರೆ, ನಾನು ತುಂಬ ಎಫರ್ಟ್ ಹಾಕಿ ವರ್ಕ್ ಮಾಡ್ತಿರ್ತೀನಿ, 15 to 18 ಅವರ್ಸ್ ವರ್ಕ್ ಮಾಡ್ತಿರ್ತೀನಿ. ಸೊ ಬೇಸಿಕಲಿ ನಂದು ಹೆಂಗತ್ತಂದರೆ, ನಾನು ಏನೇ ಒಂದು ಮೈಂಡ್ ಟೆನ್ಷನ್ ಆದರೂ ಕೂಡ ನಾನು ಒಂದು ಫ್ರೀಯಾಗಿ ಹೆಂಗಿರಬೇಕು ಅನ್ನೋದನ್ನು ಇದು ಮಾಡ್ಕೊಳ್ಳೋದು. ಜೊತೆಗೆ ಇಲ್ಲಿ ಮತ್ತೆ ಒಳಗಡೆ ಹೋಗೋಣ. ಇಲ್ಲಿ ನೀವು ನೋಡ್ತಿದ್ದೀರಾ, ಸೊ 1 day ಕ್ಲಾಸ್, 1 day ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು, ಫೇಸ್ ಟು ಫೇಸ್ A to Z ಪ್ರಾಕ್ಟಿಕಲ್ ಟ್ರೈನಿಂಗ್ ಕ್ಲಾಸಸ್ದು ಬಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ಜೊತೆಗೆ ಬಂದುಬಿಟ್ಟು 3 days ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್, ಫೇಸ್ ಟು ಫೇಸ್ A to Z ಪ್ರಾಕ್ಟಿಕಲ್ ಟ್ರೈನಿಂಗ್ ಇದೆ. ಇದರಲ್ಲಿ ಬಂದುಬಿಟ್ಟು ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅಮೆಝಾನ್ ಅಫಿಲಿಯೇಟ್ ಇದೆಲ್ಲನೂ ಕೂಡ ಬರುತ್ತೆ. ಸೊ ನಿಮ್ಗೆ ಹೇಳಿದ್ನಲ್ಲ RC ಫ್ಲೈಯಿಂಗ್ ಕ್ಲಾಸ್, ಬಿಲ್ಡಿಂಗ್ ಮೇಲೆ ನಾನು ಹೇಳಿದ್ನಲ್ಲ ಅದು RC ಫ್ಲೈಯಿಂಗ್ ಅಂತಂದ್ಬಿಟ್ಟು, ಇದು ಒಂದು 2 ವರ್ಷದ ಹಿಂದೆಯೇ ನಾನು ಆ್ಯಕ್ಚುಲಿ ಟ್ರೈ ಮಾಡಿಬಿಟ್ಟು ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲನೂ ಟೆಸ್ಟ್ ಮಾಡ್ಕೊಂಡು ಫೈನಲ್ಲಾಗಿ ಇನ್ಮೇಲೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಇವಾಗ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾಯಿತು, ಇನ್ನೇನಿದ್ರು ಕೂಡ ಸ್ಟಾರ್ಟ್ ಮಾಡೋದು. ಅದಕ್ಕಿಂತ ಮುಂಚೆ ಇದು ಒಂದು ನಮ್ಮದು ಟ್ರೈನಿಂಗ್ ರೂಮ್ ಇರೋದು. ಇವಾಗ ಇದು ಬಂದುಬಿಟ್ಟು 1 day ಕ್ಲಾಸನ್ನು ನಾನು ಇಲ್ಲಿ ಟ್ರೈನಿಂಗ್ ಕೊಡ್ತಿರ್ತೀನಿ. ಸೊ ಇಲ್ಲಿ ನೀವೆಲ್ಲ ನೋಡ್ತಿದ್ದೀರಾ ನಮ್ಮ ಜರ್ನಿ ಹೇಗೆ ಪೇಪರ್ ಪ್ಲೇನಿಂದ ಶುರುವಾಯಿತು, RC ಕಾರಿಂದ ಹೇಗೆ ನನ್ನ BMW ಕಾರ್ ತೊಗೊಂಡೆ, ಜೊತೆಗೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಹೆಂಗೆ ಮಾಡಿದೆ. ಇದು ಒಂದೇ ಒಂದು ವೀಡಿಯೋದಿಂದನೇ ನಾನು ಅರ್ನ್ ಮಾಡಿರೋದು 30 ಲಕ್ಷ. ಸೊ ತುಂಬ ಜನ ಅಂತಾರೆ ಯೂಟ್ಯೂಬ್ ವರ್ಕ್ ಆಗುತ್ತೆ ನಿಜವಾಗ್ಲೂ ಅಂತಂದ್ಬಿಟ್ಟು. ಮಾಡಿದ್ರೆ ವರ್ಕ್ ಆಗುತ್ತೆ. ಸೊ ಅಲ್ಲೆಲ್ಲ ನಮ್ಮದು ಇಮೇಜಸ್ ಇರೋದು, ಜೊತೆಗೆ ನಮ್ಮ ಚಾನಲ್ ಹೆಸರು ಇರೋದು. ಸೊ ಆಮೇಲೆ ಈ ಕಡೆ ಬಂದುಬಿಟ್ಟು ನಾನು ರೀಸೆಂಟಾಗಿ ಎಷ್ಟೆಲ್ಲ ಸೋಷಿಯಲ್ ಮೀಡ್ಯಾದಿಂದ ಅರ್ನ್ ಮಾಡಿದೆ ಅಂಥೇಳಿ ನಾನು ಮೇನ್ ರೂಮಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ. ಆಮೇಲೆ ಇದು 1 day ಕ್ಲಾಸ್ದು, ಇದು ಬಂದುಬಿಟ್ಟು 3 day ಕ್ಲಾಸ್ದು. ಸೊ ಇಲ್ಲಿ ಬಂದುಬಿಟ್ಟು 3 days ಕ್ಲಾಸ್ದು ಟ್ರೈನಿಂಗ್ ನಡೀತಾ ಇರುತ್ತೆ. ಸೊ ಇಲ್ಲಿ ಬಂದು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅಮೆಝಾನ್ ಅಫಿಲಿಯೇಟ್ ಕಂಪ್ಲೀಟಾಗಿ ಇಲ್ಲಿ ಕ್ಲಾಸಸನ್ನು ಕೊಡ್ತಿದ್ದೀನಿ. ಜೊತೆಗೆ ನಮ್ಮ ಕಾರ್ಗಳೆಲ್ಲ ನೀವು ನೋಡ್ತಿದ್ದೀರಾ, ಇದೇ ಕಾರ್ಗಳಲ್ಲಿ ನಾನು ಹತ್ತತ್ರ 88 ಲಕ್ಷ ಈ ಚಿಕ್ಕ ಚಿಕ್ಕ ಕಾರ್ಗಳಿಂದ ಅರ್ನ್ ಮಾಡಿರೋದು. ನನ್ನ ಹೈಯೆಸ್ಟ್ ಅರ್ನ್ಡ್ ಕಾರ್ ಇದು. ನಮ್ಮದೆಲ್ಲ ಹೈಯೆಸ್ಟ್ ಅರ್ನ್ ಕಾರ್ಡ್ ಹೆಂಗಂದರೆ ಎಲ್ಲ ತೂತಾಗಿಬಿಟ್ಟಿದೆ. ಇದನ್ನೆಲ್ಲ ನೀವು ನೋಡ್ತಿದ್ದೀರ, ಪ್ರಾಜೆಕ್ಟ್ ಮಾಡಿ ಹತ್ತತ್ರ ಒಂದು 7-8 ಪ್ರಾಜೆಕ್ಟ್ ಮಾಡಿದೆ. ಬಟ್ ಇವಾಗಲೂ ಓಡುತ್ತೆ ಇದು. ಇದಕ್ಕೆ ಬ್ಯಾಟ್ರಿ ಹಾಕಬೇಕು ಅಷ್ಟೇ. ನಾನೆಲ್ಲ ರೆಡಿ ಮಾಡಿ ಮತ್ತೆ ಇದು ಮಾಡಿಬಿಟ್ಟಿದ್ದೀನಿ. ಸೊ ಜೊತೆಗೆ ನನ್ನ ಒಂದು BMW ಕಾರ್ ತೊಗೊಂಡೆ ಅಂದಲ್ಲ, ಈ ಒಂದು ಚಿಕ್ಕ ಆಡಿ R8 630 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು, ಈ 630 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹತ್ತತ್ರ 3 ತಿಂಗಳ ಟೈಮ್ ತೊಗೊಂಡು ಮಾಡಬೇಕಾ, ಅಷ್ಟೊಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂಥೇಳಿ ಈ ಕಾರನ್ನು ತಗೊಂಡು ನಾನು ಆಲ್ಮೋಸ್ಟ್ 15 days ಏನು ಮಾಡ್ಬೋದು ಈ ಕಾರಲ್ಲಿ ಅಂತಂದ್ಬಿಟ್ಟು ಒಂದು ಫ್ಲೈಯಿಂಗ್ ಹೆಲಿಕಾಪ್ಟರ್ ಕಾರ್, ಕಾನ್ಸೆಪ್ಟ್ ಕಾರ್ ಅಂತ ಮಾಡಿದ್ದೆ. ಅದು ಆ್ಯಕ್ಚುಲಿ ಫ್ಲೈ ಆಗೋಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ. ಸೊ ಈಗ ತುಂಬ ಜನ ದೊಡ್ಡವ್ರು ನೋಡಿದಾಗ ಅದನ್ನು ಏನು ಅನಿಸುತ್ತೆ, ಇದು ಯಾಕೆ ಫ್ಲೈ ಆಗ್ತಿಲ್ಲ ಅಂತಾರೆ. ಇದು ಆ್ಯಕ್ಚುಲಿ ಬಂದು
ಚಿಕ್ಕ ಮಕ್ಕಳಿಗೆ ನಾನು ಒಂದು ಕ್ರಿಯೇಟಿವಿಟೀಸನ್ನು ಅದರಲ್ಲಿ ಮಾಡಿಕೊಟ್ಟಿರೋದು. ಸೊ ಜೊತೆಗೆ ಇದನ್ನೆಲ್ಲ ಕಾರ್ಸ್ಗಳು. ಇದು ಬಂದು 3 days ಕ್ಲಾಸು. ಸೊ ನಮ್ಮ ಒಂದು ರೂಮ್ಗೆ ಹೋಗೋಕ್ಕಿಂತ ಮುಂಚೆನೇ ನನ್ನ ಒಂದು ಗ್ರಾಫನ್ನು ತೋರಿಸ್ತೀನಿ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಸೊ 2009ಗೆ ನಂದು ವರ್ಕ್ ಶುರುವಾಯಿತು. 2006ಗೆ ನಾನು ಬೆಂಗಳೂರು ಬಂದಿದ್ದೆ, ಡಿಪ್ಲೊಮಾ ಬಂದು ಡುಮುಕ್ ಅಂದೆ. ಸೊ ಸೆಕೆಂಡ್ ಇಯರು ಡುಮುಕ್ ಅಂತ ತಕ್ಷಣ ಮನೇಲಿ ಕುತ್ಕೊಳ್ಳೋದು ಬೇಡ ಅಂಥೇಳಿ ವರ್ಕ್ ಶುರು ಮಾಡಿದ್ದು. 2009ನಲ್ಲಿ ನನ್ನ ಸ್ಯಾಲ್ರಿ ಬಂದುಬಿಟ್ಟು 3,500. ಸೊ 2012ಅಲ್ಲಿ 2 wheeler ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಬಜಾಜ್ ಶೋರೂಮಲ್ಲಿ. ಅಲ್ಲಿ ಬಂದು ನನಗೆ 6,500 ಸಂಬಳ ಬರೋಕ್ಕೆ ಶುರು ಮಾಡ್ತು. 2015 to 2016ಅಲ್ಲಿ ನಾನು ಇನ್ನೊಂದು ಕಡೆ ವರ್ಕ್ ಸೇರ್ಕೊಂಡೆ. ಅಲ್ಲಿ ಬಂದುಬಿಟ್ಟು ನನಗೊಂದು 10,000 15,000 ಬರೋಕ್ಕೆ ಶುರು ಮಾಡಿತ್ತು. ಅದೇ ಟೈಮಲ್ಲೇ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರೋದು. ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ರೀಸನ್ ಇದೆ. ನಮ್ಮ ಅಣ್ಣ ಆಗಿರ್ಬೋದು, ಇಲ್ಲ ನಮ್ಮ ಗುರುಗಳಾಗಿರ್ಬೋದು, ನನ್ನ ಬ್ಯಾಕ್ ಬೋನ್ ಆಗಿರ್ಬೋದು, ಒಂದು ಮಾತಂದ್ರು ನಮ್ಮಣ್ಣ, ಸೊ ನೀನು ಎಷ್ಟು ವರ್ಷ ಅಂತ ಇದೇ 10,000 ಸಂಬಳದಲ್ಲಿ ದುಡಿತೀಯ ಅಂತ ಅವಾಗ ಒಂದು ಕ್ವಶನ್ ಕೇಳಿದಾಗ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಶುರು ಮಾಡಿರೋದು. ಯಾಕಂತಂದರೆ ನಮ್ಮ ಅತ್ತಿಗೆ ಅವ್ರು ಅರ್ನ್ ಮಾಡ್ತಿದ್ರು, ನಮ್ಮ ಅಣ್ಣ ಅರ್ನ್ ಮಾಡ್ತಿದ್ದ, ಎಲ್ಲರೂ ಅರ್ನ್ ಮಾಡ್ತಿದ್ದಾರೆ ಅಂಥೇಳಿ ನಾನು ಒಂದು ಸ್ವಲ್ಪ ಫೋಕಸ್ ಹಾಕ್ಬಿಟ್ಟು ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಲೇಬೇಕು ಅಂಥೇಳಿ ಶುರು ಮಾಡಿದ್ದು. ಬಟ್ ಇನ್ನೊಂದು, ಇಲ್ಲಿ 2016 ಇಯರ್ ಎಂಡಲ್ಲಿ ನೀವು ಗ್ರಾಫ್ ನೋಡ್ತಿದ್ದೀರಾ, ಸ್ಯಾಲ್ರಿ ಎಂಡ್ ಅಂತ ಹಾಕಿದ್ದೀನಿ, ವರ್ಕ್ ವಿತ್ ಮೈ ಓನ್ ಬಿಸ್ನೆಸ್ ಅಂತ ಇಲ್ಲಿ ಹಾಕಿದ್ದೀನಿ. ಸೊ ಇದು ಹೆಂಗಾಯಿತು ಅಂತಂದರೆ, ಸ್ಯಾಲ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ, ತಿಂಗಳಿಗೆ 10,000 12,000 ಬರ್ತಿದೆ. ಯೂಟ್ಯೂಬಲ್ಲಿ 20,000 to 25,000 ಯಾಕೆ ಬರ್ತಿದೆ ಅಂಥೇಳಿ ಯೋಚನೆ ಮಾಡಿದಾಗ ಮಾತ್ರ ನನಗೆ ಫುಲ್ ಟೈಮ್ ಹೋಗಕ್ಕೆ ಸಾಧ್ಯ ಆಗಿರೋದು, ಇಲ್ಲ ತೊಂದರೆ ಆಗ್ತಾ ಇರಲಿಲ್ಲ. ಸೊ ವಿತೌಟ್ ರಿಸ್ಕ್ ನೀವು ಏನೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ರಿಸ್ಕ್ ತೊಗೊಂಡ್ರೆ ಮಾತ್ರ ನಿಮ್ಮ ಲೈಫ್ ಅನ್ನೋದು ಚೇಂಜ್ ಆಗೋದು. ನಾನು ಕೂಡ ಜಾಬ್ ಬಿಟ್ಬಿಟ್ಟು ಫುಲ್ ಟೈಮ್ ಬರಬೇಕಂದ್ರೆ ತುಂಬಾ ಕಷ್ಟ ಆಯಿತು. ಯಾಕಂದರೆ ನಮ್ಮ ಅಣ್ಣನೇ ಫುಲ್ ಟೈಮ್ ಹೋಗಬೇಡ ಯೂಟ್ಯೂಬ್ ಅಂತ ಅವ್ರೂ ಕೂಡ ಅಂದಿದ್ರು. ಜೊತೆಗೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಯೂಟ್ಯೂಬ್ ಅನ್ನೋದು ವರ್ಕ್ ಆಗುತ್ತಾ ಇಲ್ಲ ಅಂತಂದ್ಬಿಟ್ಟು ಜಾಬಲ್ಲೇ ವರ್ಕ್ ಮಾಡೋನವರು. ಆ ಟೈಮಲ್ಲಿ ಹುಡುಗಿ ಬೇರೆ ನೋಡ್ತಿದ್ರು ನನಗೆ 2016ನಲ್ಲಿ. ಅವ್ರು ಕೇಳಿದ್ರು ಏನು ಹೇಳೋಣ, ಯೂಟ್ಯೂಬ್ ಅಂದರೆ ಯಾರೂ ನಂಬಲ್ಲ ಅಂತಂದ್ಬಿಟ್ಟು ಈ ಥರನೂ ಕೂಡ ಸುಮಾರು ಸಮಸ್ಯೆನ ಅನುಭವಿಸ್ಬಿಟ್ಟಿದ್ದೀನಿ. ಬಟ್ ಇವತ್ತಿಗೆ ಯೂಟ್ಯೂಬಿಂದ ಅರ್ನ್ ಮಾಡಿದಷ್ಟು ಯಾರನ್ನೂ ಕೂಡ ಅರ್ನ್ ಮಾಡೋಕ್ಕಾಗ್ತಿಲ್ಲ. ಸೊ ಅದ್ರ ಜೊತೆಗೆ ಇದು ನಂದು ಗ್ರೋತು. ಆ್ಯಕ್ಚುಲಿ 2016 to 17 ಮಾತ್ರ ಇದರಲ್ಲಿ ಗ್ರೋತ್ ಇರೋದು. ಸೊ ಇಲ್ಲಿ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಬಿಗ್ ಬ್ರದರ್ ಶ್ರೀರಾಮ್ ಬೇನೂರ್, ಯಾಕೆಂದರೆ ಅವರೇ ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಬಂದುಬಿಟ್ಟು ನಂದು ಕಂಪ್ಲೀಟ್ ಜಾತಕ. ಅಂದರೆ 2009ನಲ್ಲಿ ನನಗೆ ಪರ್ ಡೇ ಬಂದುಬಿಟ್ಟು 116 ರೂಪಾಯಿ ಬರ್ತಿತ್ತು. ಸೊ ಪರ್ ಮಂತ್ ಅಂತ ತೆಗೆದ್ರೆ 3,500, ಪರ್ ಇಯರ್ ಅಂತ ತಗೊಂಡ್ರೆ 42,000. ಇಲ್ಲಿ 2012ರಲ್ಲಿ ಪರ್ ಡೇ 200 ರೂಪೀಸ್ ಬರ್ತಿತ್ತು, ಪರ್ ಮಂತ್ 6,000 ಸ್ಯಾಲ್ರಿ ಬರ್ತಿತ್ತು, ವರ್ಷಕ್ಕೆ 72,000. 2014ನಲ್ಲಿ 333 ಪರ್ ಡೇ, ಆಮೇಲೆ ಪರ್ ಮಂತ್ 10,000, ವರ್ಷಕ್ಕೆ 1,20,000. 2016ನಲ್ಲಿ ಕೂಡ ಅಷ್ಟೇ ಇತ್ತು. ಸಪೋಸ್ ನಾನು ಇದೇ ಥರ ಜಾಬಲ್ಲಿ ಹಾಗೆ ಮುಂದೆ ಒರೆಸ್ಕೊಂಡು ಹೋಗಿದ್ದೆ ಅಂದರೆ 2020ಕ್ಕೆ ನನಗೆ ದಿನಕ್ಕೆ 666 ರೂಪಾಯಿ ಇರ್ತಿತ್ತು, ತಿಂಗಳಿಗೆ 20,000 ಸ್ಯಾಲ್ರಿ ಬರ್ತಿತ್ತೇನೋ, ವರ್ಷಕ್ಕೆ 2,40,000 ಸ್ಯಾಲ್ರಿ ತೊಗೋತಿದ್ದೆ. ಅದೇ 2025ಕ್ಕೆ ಅದೇ ಥರನೇ ನಾನು ವರ್ಕ್ ಮಾಡ್ಕೊಂಡು 2 wheeler ಸೇಲ್ಸ್ ಎಕ್ಸಿಕ್ಯೂಟಿವ್ ಇಲ್ಲ 4 wheeler ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೋಗಿದ್ರೆ 2025ಕ್ಕೆ ನನಗೆ 833 ಬರ್ತಿತ್ತೇನೋ, ತಿಂಗಳಿಗೆ ಒಂದು 25,000 ಸ್ಯಾಲ್ರಿ ಅಂದ್ಕೊಳ್ಳೋಣ, ವರ್ಷಕ್ಕಾದರೆ 3 ಲಕ್ಷ. ಸೊ ವರ್ಷಕ್ಕಾಗೋ 3 ಲಕ್ಷ ಬರೀ ನಾನು ತಿಂಗಳಕ್ಕಿಂತಲೂ ಕಡಿಮೆ ಇವಾಗ ದುಡಿತಿರೋದು ಅದು ಸೋಷಿಯಲ್ ಮೀಡಿಯಾ, ಎಕ್ಸ್ಪೆಷಲಿ ಯೂಟ್ಯೂಬು ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಥರ ಒಂದು ಅರ್ನ್ ಮಾಡ್ತಿರೋದು. ಇಲ್ಲಿ ನಾನು ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ, ಒಂದು PG ರೆಂಟು 3,500 ಬಂದರೆ ಸಾಕು ಅಂತ ಶುರು ಮಾಡಿದವನು. ಇವತ್ತಿಗೆ ಫುಲ್ ಟೈಮ್ ಆಗಿ ಯೂಟ್ಯೂಬರಾಗಿ ವರ್ಕ್ ಮಾಡ್ತಾ ಇರೋದು ಹತ್ತತ್ರ ಒಂದು 7 ವರ್ಷ 8 ವರ್ಷ ಆಯ್ತು ಇವಾಗ ಫುಲ್ ಟೈಮ್ ಆಗಿ ವರ್ಕ್ ಮಾಡ್ತಿರೋದು. ಸೊ ಇವಾಗ ಪರ್ ಡೇ ಅಂತ ತೆಗೆದ್ರೆ ನಿಮ್ಗೆ ಹತ್ತತ್ರ 10,000 11,000 15,000 ಮೇಲೆ ಅರ್ನ್ ಮಾಡ್ತಿರೋದು. ಪರ್ ಮಂತ್ ಅಂತ ತೆಗೆದ್ರೆ ಆವ್ರೇಜ್ ಪರ್ ಮಂತು 3.5 ಲಕ್ಷ ಮೇಲೆ ಅರ್ನ್ ಮಾಡ್ತಿರೋದು. ಸೊ ಈ ಥರ ನಾನು ಅದಕ್ಕೆ ಯೂಟ್ಯೂಬ್ ಮಾಡಿ ಅಂತ ಹೇಳ್ತಿರೋದು ಅದೇ ರೀಸನ್ಗೆ. ಯಾಕಂದರೆ ನಾವೆಲ್ಲ ಮಾಡಿದ್ದೇವೆ, ನಮ್ಮ ಇಡೀ ಫ್ಯಾಮಿಲಿಯವರೆಲ್ಲ ಯೂಟ್ಯೂಬರ್ ಹೆಂಗಾಗಿದ್ದೇವೆ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ. ಈಗ ನೆಕ್ಸ್ಟು ನನ್ನ ಒಂದು ಡ್ರೀಮ್ ಕಾರು ಫೋರ್ಡ್ ಮಸ್ಟ್ಯಾಂಗು ಇನ್ನೇನು ಮನೆ ಗೃಹ ಪ್ರವೇಶ ಟೈಮಲ್ಲಿ ಬಂದು ನಿಲ್ಲಿಸ್ಬೇಕು. ಸೊ ಅದಾದ ತಕ್ಷಣ ಇದು ಬಂದು ನನ್ನ ಒಂದು ಆಫೀಸು. ಇಲ್ಲಿ ಯಾವಾಗಲೂ ಕೂಡ ಕುತ್ಕೊಂಡ್ಬಿಟ್ರೆ ನನ್ನ ತಲೆ ಓಡ್ತಾನೆ ಇರುತ್ತೆ, RPM ಓಡ್ದಂಗೆ. ಯಾಕಂದರೆ ಇಲ್ಲಿ ನೀವೆಲ್ಲ ನೋಡ್ತಿದ್ದೀರಾ. ಸೊ ಫಸ್ಟ್ ಚಾನಲ್ಲು ದತ್ತಾ ಬೇನೂರ್ ಕ್ರಿಯೇಷನು.
ಕ್ರಿಯೇಟ್ ಮಾಡಿದ್ದು 2014 ನೆಕ್ಸ್ಟ್ ಬಂದು ಅದ್ರದ್ದು ಬಂದಿರೋ ಗೋಲ್ಡ್ ಪ್ಲೇ ಬಟನು, ಅದು ಸಿಲ್ವರ್ ಪ್ಲೇ ಬಟನು, ಇದು ಗೋಲ್ಡ್ ಪ್ಲೇ ಬಟನು. ಸಿಲ್ವರ್ ಪ್ಲೇ ಬಟನ್ ಬರಬೇಕಂದ್ರೆ 1 ಲಕ್ಷ ಫಾಲೋವರ್ಸ್ ಇರಬೇಕು. ಗೋಲ್ಡ್ ಪ್ಲೇ ಬಟನ್ ಬರಬೇಕಂತಂದರೆ 1 ಮಿಲಿಯನ್ ಅಂದರೆ 10 ಲಕ್ಷ ಫಾಲೋವರ್ಸ್ ಇರಬೇಕು. ಸೊ ಈ ಚಾನಲಲ್ಲಿ ಬಂದುಬಿಟ್ಟು ಇವಾಗ ಪ್ರೆಸೆಂಟಾಗಿ 20 ಲಕ್ಷಕ್ಕಿಂತಲೂ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಮೇಕ್ ಯುವರ್ ಓನ್ ಕ್ರಿಯೇಷನಲ್ಲಿ ಬಂದು 20 ಲಕ್ಷಕ್ಕಿಂತಲೂ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಇವಾಗ ಹೇಳಬೇಕಂತಂದರೆ 45 ಲಕ್ಷ ಫಾಲೋವರ್ಸ್ ಇರೋದು. ಜೊತೆಗೆ ಇದು ನಮ್ಮ ಅಣ್ಣನ ಕಡೆಯಿಂದ ಅವಾರ್ಡ್ ಬಂದಿದ್ದು. ವರ್ಷಕ್ಕೆ ಯಾರು 1 ಕೋಟಿಗಿಂತಲೂ ಜಾಸ್ತಿ ಅರ್ನ್ ಮಾಡ್ತಾರೋ ಅವರಿಗೆ ಬಂದುಬಿಟ್ಟು ಈ ಅವಾರ್ಡನ್ನು ಕೊಟ್ಟಿದ್ದು. ಸೊ ನಾನು ಹೇಳಿದ್ನಲ್ಲ, ಹೊರಗಡೆನೂ ನನ್ನ ಫ್ಲ್ಯಾಗ್ ಇದೆ, ಮನೆಯಲ್ಲಿ ಕೂಡ ನಂದು ಒಂದು ಫ್ಲ್ಯಾಗ್ ಇದೆ. ಯಾಕಂದರೆ ನಾನು ಇಂಡಿಯಾದವನು ಅಂಥೇಳಿ ಇಡೀ ದೇಶಕ್ಕೆ ಇನ್ನು 1.5 ವರ್ಷ 2 ವರ್ಷದಲ್ಲಿ ನಮ್ಮ ಒಂದು ಎಕ್ಸಾಂಪಲ್ ಇಡೀ ಗ್ಲೋಬಲಲ್ಲೇ ಕೊಡಬೇಕು, ಆ ಥರ ಒಂದು ಪ್ಲ್ಯಾನಿಂಗನ್ನು ಮಾಡ್ತಿದ್ದೀನಿ. ಸೊ ಜೊತೆಗೆ ಇಲ್ಲೆಲ್ಲ ನೀವು ಫೋಟೋಗಳನ್ನ ನೋಡ್ತಿದ್ದೀರಾ, ಅಂದರೆ ನಮ್ಮ ಮೆಂಟರ್, ಮೈ ಕೋಚ್, ಮೈ ಗುರು, ಮೈ ಬ್ಯಾಕ್ ಬೋನ್, ಮೈ ಬ್ರದರ್. ಸೊ ಅವರಿಂದನೇ ಎಲ್ಲನೂ ಕೂಡ ಇವತ್ತಿಗೆ ಯೂಟ್ಯೂಬಲ್ಲಿ ಇಷ್ಟು ಕರ್ನಾಟಕ ಟಾಪ್ 1 ಯೂಟ್ಯೂಬರ್ ಫ್ಯಾಮಿಲಿ ಅಂತ ಹೇಳಬೇಕು ಅಂತಂದರೆ ಸುಮ್ಮನೆ ಅಲ್ಲ. ಯಾಕಂದರೆ ಒಂದೇ ಮನೆಯಲ್ಲಿ ಮುಂಚೆ 7 ಯೂಟ್ಯೂಬ್ ಚಾನಲ್ ಇದ್ದು, ಇವಾಗ ಒಂದೇ ಮನೆಯಲ್ಲಿ 14 ಯೂಟ್ಯೂಬ್ ಚಾನಲ್ಗಳು, 14 ಅಲ್ಲ 15 ಯೂಟ್ಯೂಬ್ ಚಾನಲ್ಗಳು ಬರ್ತಿದ್ದಾವೆ. ಸೊ ಹಾಗಾಗಿ ಒಬ್ರು ಕಲ್ತ್ಕೊಳ್ಳಿ, ಒಬ್ರು ಕಷ್ಟಪಟ್ಟು ನಿಮ್ಮ ಮನೇಲಿ ಕಲ್ತ್ಕೊಂಡ್ಬಿಟ್ರೆ ಇಡೀ ಮನೆಯವರೆಲ್ಲ ಯೂಟ್ಯೂಬರ್ ಆಗ್ಬೋದು, ಇಡೀ ಮನೆಯವರೆಲ್ಲ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು. ಇವಾಗ ಡೈಲಿ ಬ್ಲಾಗಿಂದ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಲ್ವ, ಹಾಗಾಗಿ ಅದರಿಂದ. ಆಮೇಲೆ ನಾನೆಲ್ಲ ಎಫರ್ಟ್ ಹಾಕಿರೋದೆಲ್ಲ ನೀವು ನೋಡ್ತಿದ್ದೀರಾ. ನಾನು ಹತ್ತತ್ರ ಒಂದು ದಿನಕ್ಕೆ 15ರಿಂದ 18 ಅವರ್ನ ವರ್ಕ್ ಮಾಡಿರೋದು. ಯಾಕಂದರೆ ಇಲ್ಲಿಗೆ ಸುಮ್ಮನೆ ಬಂದಿಲ್ಲ. ನೀವು ತುಂಬ ಜನ ಅನ್ಕೋಬೋದು, ಏನಪ್ಪ ಇವತ್ತಿಗೆಲ್ಲ ಇವ್ರಿಗಿದೆ ಅಂತಂದ್ಬಿಟ್ಟು. ಇದನ್ನು ನೋಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ನಾವು ಕಷ್ಟಪಟ್ಟರೆ ಸ್ಟ್ರಗಲ್ ಡೇಸನ್ನು ನೋಡ್ಕೋಬೇಕು. ಹಾಗಾಗಿ ಅದು ಮೇನ್ ಇಂಪಾರ್ಟೆಂಟು. ಆಮೇಲೆ ನಾನು ಹೇಳಿದ್ನಲ್ಲ, ಇದೇ ಕಾರಲ್ಲಿ ನಾನು BMW ಕಾರನ್ನು ತೊಗೊಂಡಿರೋದು. ಇದೇ ಕಾರಲ್ಲಿ 18 ಲಕ್ಷ ದುಡ್ಡು ಬಂದಿತ್ತು. 18 ಲಕ್ಷದಲ್ಲಿ 15 ಲಕ್ಷ ರೂಪಾಯಿ ಕಾರ್ನ ತೊಗೊಂಡೆ ನಾನು. BMW ಕಾರ್ ತೊಗೊಂಡೆ ಸೆಕೆಂಡ್ ಹ್ಯಾಂಡಲ್ಲಿ. ಆಮೇಲೆ ಇದೇ ಒಂದು ಕಾರಲ್ಲಿ 30 ಲಕ್ಷ ಸಿಂಗಲ್ ವೀಡಿಯೋದಲ್ಲಿ ಬಂದಿದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ವೀಡಿಯೋದಲ್ಲಿ 30 ಲಕ್ಷ ಬಂದಿದೆ ಅಂದರೆ ನಾನು ಏನು 30 ವರ್ಷ ಅಲ್ಲಿ ಯಾವುದೂ ವರ್ಕ್ ಮಾಡಲಿಲ್ಲ. ಬರೀ ಒಂದು ದಿವಸ ವರ್ಕ್ ಮಾಡಿದ್ದೀನಿ. ಒಂದು ದಿವಸ ವರ್ಕ್ ಮಾಡಿಬಿಟ್ಟು ಈ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಅಂದರೆ ವಿಡಿಯೋನ ಕ್ರಿಯೇಟ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡೋದಾಗಿತ್ತು, ಎಲ್ಲನೂ ಮಾಡಿ ಪಬ್ಲಿಷ್ ಮಾಡೋಕ್ಕೆ 1 ಡೇ ಹೋಗಿದೆ. ಒಂದು ದಿನ ಎಫರ್ಟ್ಗೆ 30 ಲಕ್ಷ. ಅದು ಒಂದೇ ದಿವಸಕ್ಕೂ ಬರಲ್ಲ, ಅದು ನಿಮಗೆ ಪ್ರತಿದಿನ ಬರ್ತಾ ಇರುತ್ತೆ. ಒಂದಿಷ್ಟು ಅಂತ ಬರ್ತಾ ಇರುತ್ತೆ. ಇವತ್ತಿಗೆ ವಿಡಿಯೋ ಹಾಕಿ 6 ವರ್ಷ ಆಯಿತು. 6 ವರ್ಷದಲ್ಲಿ 30 ಲಕ್ಷ ಬಂದಿದೆ. ಸೊ ನಾನು ಹೇಳ್ತಿರೋದು, ಕಂಟೆಂಟನ್ನು ಕ್ರಿಯೇಟ್ ಮಾಡಿ, ಕಂಟೆಂಟ್ ಕ್ರಿಯೇಟ್ ಮಾಡೋದನ್ನು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ನೀವೂ ಕೂಡ ಚಿಕ್ಕ ಸ್ಕಿಲ್ಸಿಂದ ಯಾವ್ದು IT ಯಲ್ಲಿ ಹೋಗಿ, ಗೋರ್ಮೆಂಟ್ ಜಾಬಲ್ಲಿ ಹೋಗಿ, ಎಲ್ಲೇ ಹೋಗಿ ನೀವು 30 ಲಕ್ಷ ಒಂದು ಅರ್ನ್ ಮಾಡಬೇಕಂದ್ರೆ ಎಷ್ಟು ವರ್ಷ ಬೇಕಂತೇಳಿ ನೀವೇ ಕ್ವಶನ್ ಕೇಳ್ಕೊಳ್ಳಿ. ಏನೋ ಒಂದು 10 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ ಒಂದು 3 ತಿಂಗಳು 4 ತಿಂಗಳು ಬೇಕು ಅಂತ ತಿಳ್ಕೊಳ್ಳೋಣ. ಆ 4 ತಿಂಗಳಲ್ಲಿ ನೀವು ಎಷ್ಟು ಉಳಿಸ್ತೀರಾ, ಮತ್ತೆ ಅದೂ ಇಂಪಾರ್ಟೆಂಟು. ಸೊ ಆಮೇಲೆ ಮರ್ಜ್ ಮಾಡಿರೋದನ್ನು ಕೂಡ ಅಷ್ಟೇ. ಯೂಟ್ಯೂಬಲ್ಲೇ ನಾನೇ ಫಸ್ಟು ಒಂದು ವ್ಯಕ್ತಿ 4 ವೀಡಿಯೋಗಳನ್ನ ಮರ್ಜ್ ಮಾಡಿಬಿಟ್ಟು ಹಾಕಿದಾಗ ಎಲ್ಲರೂ ಕೂಡ ನನ್ನ ಥರ ಮಾಡಿಬಿಟ್ಟು ಅವ್ರೂ ಕೂಡ ಸುಮಾರು ಮಿಲಿಯನ್ ವ್ಯೂಸ್ ಬಂತು. ಇವಾಗ ಹತ್ತತ್ರ 92 ಮಿಲಿಯನ್ ವ್ಯೂಸ್ ಇದೆ, 40 ಮಿಲಿಯನ್ ವ್ಯೂಸ್ ಇದೆ. ಇದು ಬಂದು 21 ಮಿಲಿಯನ್ ಏನೋ ವ್ಯೂಸ್ ಇದೆ. ಇದೇ ಥರ ಸುಮಾರು ವೀಡಿಯೋಗಳದ್ದು ನಂದು ವ್ಯೂಸ್ ಇರೋದು. ಜೊತೆಗೆ ಇಲ್ಲಿ ನಮ್ಮ ಅಣ್ಣದು ಹಾಕಿದ್ದೀನಿ ಫೋಟೋ. ಸೊ ಮೈ ಬ್ರದರ್ ಈಸ್ ಲೈಕ್ ಮೈ ಫಾದರ್ ಅಂತಂದ್ಬಿಟ್ಟು. ಯಾಕಂದರೆ ನಮ್ಮ ಒಂದು ವರ್ಸ್ಟ್ ಫೈನಾನ್ಷಿಯಲ್ ಸಿಚುವೇಷನಲ್ಲಿ ನಮ್ಮ ಅಣ್ಣನೇ ಆ್ಯಕ್ಚುಲಿ ನಮಗೆ ಒಂದಿಷ್ಟು ಕೆಲಸ ಸಿಕ್ತು ಅವ್ರಿಗೂ. ಅದರಿಂದನೇ ಫೈನಾನ್ಷಿಯಲ್ ನಮ್ಮ ಲೋನ್ಗಳೆಲ್ಲ ತೀರಿಸಿದ್ರು. ಹಾಗಾಗಿ ನಮ್ಮ ಎಜುಕೇಷನು ಕೂಡ ಅವರೇ ಓದಿಸಿರೋದಂದರೆ ಬೆಂಗಳೂರಿಗೆ 2006 ಬಂದ ತಕ್ಷಣ ನಮ್ಮ ತಮ್ಮಗೆ ಎಜುಕೇಷನು, ನಮ್ಮ ಅಕ್ಕ ಅವರು ಮದುವೆ ಮಾಡಿಸಿದ್ದು. ಆಮೇಲೆ ನಾನು ಇಲ್ಲಿ ಹೇಳಿದ್ದೀನಲ್ಲ, ಸೊ ಒಂದು BMW ಕಾರ್ ತೊಗೊಳಕ್ಕೆ 18 ವರ್ಷ ಬೇಕಾಯಿತು. ಯಾಕಂತಂದರೆ 2006ಕ್ಕೆ ಬೆಂಗಳೂರು ಬಂದಾಗ BMW ಕಾರನ್ನು ನೋಡಿದ್ದೆ. ಬಟ್ ಈ ಥರ BMW ಕಾರ್ ತೊಗೊಳ್ತೀನಿ ಅಂತೇಳಿ ನನ್ನ ಕನಸು ಮನಸ್ಸಲ್ಲೂ ಆಮೇಲೆ ಅಂದ್ಕೊಂಡಿರಲಿಲ್ಲ. ಯಾಕಂದರೆ 10,000 ಸಂಬಳ ಬರುವಾಗ ನಿಮ್ಗೆ ಯಾವುದೂ ಕೂಡ ಕಾನ್ಫಿಡೆನ್ಸ್ ಬರಲ್ಲ. ಬಟ್ ಯಾವಾಗ ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ಶುರು ಮಾಡ್ತೋ, ಎಲ್ಲ ಡ್ರೀಮ್ಗಳು ಎಲ್ಲನೂ ಕೂಡ ತೊಗೊಳ್ತೀನಿ ಅಂಥೇಳಿ ಆವಾಗ ಕಾನ್ಫಿಡೆನ್ಸ್ ಬಂತು. ಜೊತೆಗೆ ಇಲ್ಲಿ ನಮ್ಮ ಫಾದರ್ದು ಇಲ್ಲೊಂದು ಹಾಕಿದ್ದೀನಿ ಹೇಳು. My father is a farmer. He faced a lot of challenges when he was in small age. He decided my kids should not be struggle like me. The one decided today we are in this place. ಅಂದರೆ ನಮ್ಮ ತಂದೆ
ಚಿಕ್ಕ ಏಜಲ್ಲಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಆ ಕಷ್ಟನ ಮಕ್ಕಳಿಗೆ ಬರಬಾರ್ದು ಅಂಥೇಳಿ ನಮ್ಮ 3 ಜನಕ್ಕೂ ಕೂಡ ಎಜುಕೇಷನ್ಗೆ ಅವರು ತುಂಬ ಟೈಮನ್ನು ಸ್ಪೆಂಡ್ ಮಾಡಿದ್ರು, ದುಡ್ಡನ್ನು ಖರ್ಚು ಮಾಡಿದ್ರು. ಬಟ್ ಎನಿವೆ ನಾನು ಎಜುಕೇಷನಲ್ಲಿ ಅಷ್ಟೊಂದಿಲ್ಲ, ನಮ್ಮ ತಮ್ಮನೂ ಕೂಡ ಇಲ್ಲ. ನಮ್ಮ ಅಣ್ಣ ಓದೋರು, ತುಂಬ ಚೆನ್ನಾಗಿ ಓದೋರು, ಅವರು ಇಂಜಿನಿಯರಿಂಗ್ ಓದೋರು, IT ಯಲ್ಲಿ ಅಕ್ಸೆಂಚರಲ್ಲಿ ಮ್ಯಾನೇಜರಿಗೆ ಕೂಡ ಕೆಲಸ ಮಾಡಿದ್ರು. ಈ ಥರ ಎಲ್ಲ ಆಯಿತು. ಬಟ್ ನಮ್ಮ ಜರ್ನಿನೂ ಬೇರೆಯೇ. ಆಮೇಲೆ ನಾನಿಲ್ಲಿ ಕಲ್ತಿರೋದು ಒಬ್ಬರ ಹತ್ರ ಅಲ್ಲ, ಇಬ್ಬರ ಹತ್ರ ಅಲ್ಲ. ನಾನು ಡೈರೆಕ್ಟಾಗಿ ಯಾರನ್ನೂ ಕೂಡ ಹೋಗಿ ಮೀಟ್ ಮಾಡಿಲ್ಲ ಅಂದರೂ ಕೂಡ ಒಂದೊಂದು ಅವ್ರ ಪಾಯಿಂಟ್ಗಳು, ಅವ್ರ ಜರ್ನಿನ, ಅವ್ರು ಹೆಂಗೆ ಸ್ಟ್ರಗಲ್ ಪಟ್ಟರು ಎಲ್ಲನೂ ಕೂಡ ನಾನು ಕಲ್ತಿರೋದು. ಜೊತೆಗೆ ಇಲ್ಲಿನೂ ಕೂಡ ನೀವು ನೋಡ್ತಿದ್ದೀರಾ, ಇಲ್ಲಿ ಒಂದಿಷ್ಟು ಇಮೇಜಸ್ ಕೂಡ ಇದ್ದಾವೆ. ಸೊ ಎಲ್ಲರೂ ಕೂಡ ಎಲ್ಲರಿಂದನೂ ಒಂದು ಕಲಿಯಂಥದ್ದಿದೆ. ಸೊ ಕಲಿಯೋಕ್ಕಾಗಲ್ಲ, ಇಲ್ಲ ಇವ್ರ ಹತ್ರ ಕಲಿಬಾರ್ದಂತ ಏನಿಲ್ಲ. ಎಷ್ಟಾಗುತ್ತೆ ಅಷ್ಟು ಎಲ್ಲರ ಹತ್ರನೂ ಕಲ್ತ್ಕೊಳ್ಳಿ. ಯಾವಾಗ ಯಾವುದು ಯೂಸ್ ಆಗುತ್ತೋ ನಿಮ್ಗಂತೂ ಗೊತ್ತಿಲ್ಲ. ಸೊ ಫೈನಲ್ ಆಗಿ ಇವಾಗ ನಾನು ಸೋಷಲ್ ಮೀಡಿಯಾದಿಂದ ಎಷ್ಟೆಲ್ಲ ಅರ್ನ್ ಮಾಡಿದೆ ಅಂತಂದ್ಬಿಟ್ಟು ನಿಮಗಿಲ್ಲಿ ಹೇಳ್ತೀನಿ. ಸೊ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬು. ಸೊ ಯೂಟ್ಯೂಬು 2014 ಸ್ಟಾರ್ಟ್ ಮಾಡ್ಕೊಂಡು 2026ಗೆ ನಾನು ಅರ್ನ್ ಮಾಡಿರೋದು ಟೋಟಲ್ಲಾಗಿ 3,70,00,000 rupees. 3,70,00,000 rupees ಬರೀ ಯೂಟ್ಯೂಬಿಂದನೇ ಅರ್ನ್ ಮಾಡಿರೋದು. ಜೊತೆಗೆ ನಾನು ಹೇಳಬೇಕು ಅಂತಂದರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋ ಡೇದಿಂದ ಹಾಕಿದ್ದೀನಿ. ಆ್ಯಕ್ಚುಲಿ 2017 to 2019ವರೆಗೂ ನಾನು ಮಾತ್ರ ಸೀರಿಯಸ್ ಆಗಿ ವರ್ಕ್ ಮಾಡೋದು ಇಲ್ಲ, 2017 to 2021ವರೆಗೂ. ಸೊ ಹೇಳಬೇಕಂದ್ರೆ 5 ವರ್ಷ ನಾನು ಫುಲ್ ಟೈಮಾಗಿ ವರ್ಕ್ ಮಾಡಿರೋದು. ನಾನು ಹೇಳಿದ್ನಲ್ಲ, ನನ್ನ ನೆಕ್ ಪೇನ್ ಬಂದುಬಿಟ್ಟು ಈ ಥರ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಆವಾಗಲೇ ನಾನು ಡ್ರಾಪ್ ಹೊಡೆದು ತೋಟನ ಮಾಡಿದೆ. ತೋಟದಲ್ಲಿ ಚೆನ್ನಾಗಿ ಓಡಿಸ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟ್ ಮಾಡಿದ್ದು 2019 to 2021 ಫೇಸ್ಬುಕ್ಕಿಂದ ನಾನು ಅರ್ನ್ ಮಾಡಿರೋದು 25 lakh. ಸೊ ಫೇಸ್ಬುಕ್ಕಿಂದ ಆವಾಗ ನಾವು ಆ್ಯಕ್ಚುಲಿ ಫೇಸ್ಬುಕ್ಕಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿರೋದು. ಸೊ ರೀಸೆಂಟಾಗಿ 1 ವರ್ಷ ಆಯಿತು ಇನ್ಸ್ಟಾಗ್ರಾಮಿಂದನೇ ನಾನು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಿಂದ ಅರ್ನ್ ಮಾಡೋಕ್ಕಾಗಲ್ಲ. ಸೊ ಇಂಡೈರೆಕ್ಟಾಗಿ ನಾನು ಅರ್ನ್ ಮಾಡಿರೋದು ಹತ್ತಿರ 60 ಲಕ್ಷವರೆಗೂ. ಇದು ಹಳೆ ಅಪ್ಡೇಟು, ಹೊಸ ಅಪ್ಡೇಟ್ ನಾನು ಹೇಳ್ತಿದ್ದೀನಿ. 60 ಲಕ್ಷ ಇನ್ಸ್ಟಾಗ್ರಾಮಿಂದ ಇಂಡೈರೆಕ್ಟಾಗಿ ಅರ್ನ್ ಮಾಡಿರೋದು. ಸೊ ಇನ್ನು ಪ್ರಮೋಷನ್ದು ಬಂದುಬಿಟ್ಟು ಹತ್ತಿರ 10 ಲಕ್ಷ ಅರ್ನ್ ಮಾಡಿರೋದು. ಸೊ ಆಮೇಲೆ ಅಫಿಲೇಟ್ ಪ್ರೋಗ್ರಾಮಿಂದ 4 ಲಕ್ಷ ಅರ್ನ್ ಮಾಡಿರೋದು. ನಾನಿವಾಗ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅಮೆಝಾನ್ ಅಫಿಲೇಟ್ ಎಲ್ಲನೂ ಕೂಡ ಅರ್ನ್ ಮಾಡಿರೋದು ಹತ್ತಿರ 4.5 ಕೋಟಿ. ಸೊ 4.5 ಕೋಟಿನ 4.5 ಕೋಟಿಗಿಂತಲೂ ಜಾಸ್ತಿನೇ ಅರ್ನ್ ಮಾಡಿರೋದು ಇವಾಗ. ಬಟ್ 4.5 ಕೋಟಿ ಬಂದಿದೆ. ಏನಪ್ಪ ಇವರು ಇಷ್ಟು ಸಿಂಪಲ್ಲಾಗಿ ಈ ಥರ ಇರ್ತಾರೆ ಅಂತಂದರೆ, ಚಿಕ್ಕ ಏಜಲ್ಲಿ ನಮಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೂ ದುಡ್ಡಿರಲಿಲ್ಲ. ಓಪನಾಗಿ ಹೇಳಬೇಕು ಅಂದರೆ ನಮಗೆ ತುಂಬ ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಸೊ ಮಕ್ಕಳಿಗೆ ಅಂಥೇಳಿ, ಎಜುಕೇಷನ್ಗೆ ಅಂಥೇಳಿ ತಂದೆ ತಾಯಿ ಒಂದಿಷ್ಟು ಸಾಲ ಮಾಡಿದರು. ಅದು 15,000 ರೂಪಾಯಿ ಸಾಲ ಹೋಗಿ 7 ಲಕ್ಷಕ್ಕಿಂತಲೂ ಜಾಸ್ತಿ ಹೋಯಿತು. ಆಮೇಲೆ ನಮ್ಮ ಅಣ್ಣಗೆ 2006ಗೆ ಕೆಲಸ ಸಿಕ್ತು ಅಂಥೇಳಿ ಅವರು ಒಂದಿಷ್ಟು ಹಾಗೆ ಕ್ಲಿಯರ್ ಮಾಡ್ಕೊಂಡು 2012 ಎಲ್ಲನೂ ಕೂಡ ಸಾಲನ ತೀರಿಸಿದ್ರು. ಸೊ ನಾನು ಬೆಂಗಳೂರಿಗೆ ಬರಬೇಕಂದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಡ್ರೆಸ್ಸನ್ನು ತೊಗೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡು ಬೆಂಗಳೂರಿಗೆ ಬಂದಿರೋದು. ಹಾಗಾಗಿ ನಾನು ಬಟ್ಟೆಗೆ ಅಷ್ಟು ನಾನು ರೆಸ್ಪೆಕ್ಟ್ ಕೊಡೋದಿಲ್ಲ, ಮರ್ಯಾದೆನೂ ಕೊಡೋದಿಲ್ಲ. ಸೊ ನನಗೆ ಇನ್ನೊಂದು ಏನಂದರೆ, ನನಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ ಅದನ್ನು ಹಾಕ್ಕೊಳ್ತೀನಿ. ಬೆಂಗಳೂರು ಬಂದ ತಕ್ಷಣ ಸುಮಾರು ನಾನು ನಮ್ಮ ಅಣ್ಣ ಬಟ್ಟೆ ಬಿಟ್ಟಿರೋದು ಹಾಕ್ಕೊಳ್ತಿದ್ದೆ, ನಮ್ಮ ಕಸಿನ್ ಬಟ್ಟೆ ಬಿಟ್ಟಿರೋದು ಹಾಕ್ಕೊಳ್ತಿದ್ದೆ. ಆ ಥರ ಒಂದು ಲೈಫನ್ನು ಬಂದಿರೋದು. ಜೊತೆಗೆ ಇವಾಗ ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ ಅಂತಂದ್ಬಿಟ್ಟು ನಾನು ಬಟ್ಟೆಗಳು ಹಾಕಬೇಕಂತಲ್ಲ. ಆ್ಯಕ್ಚುಲಿ ನಂದು ಹೇಳಬೇಕಂತಂದರೆ ಫಾರ್ಮಲ್ಗಳು ಎಲ್ಲ ಒಳಗಡೆ ಇಟ್ಬಿಟ್ಟಿದ್ದೀನಿ, ನಾನು ಅದು ಹಾಕ್ಕೊಳ್ಳೋದೇ ಇಲ್ಲ. ಇವೆಲ್ಲ ನನ್ನ ಫಾರ್ಮಲ್ಗಳು. ನೀವು ಎಲ್ಲೋ ಒಂದು ರೇಯರ್ ನೋಡಿರ್ತೀರ ಇವೆಲ್ಲ ಬಟ್ಟೆಗಳು. ಶರ್ಟ್ ಇದ್ದಾವೆ ಎಲ್ಲ ಓಕೆ, ನಾನು ಆ್ಯಕ್ಚುಲಿ ಹಾಕ್ಕೊಳ್ಳೋದೇ ಇಲ್ಲ. ಇವೆಲ್ಲ ಶರ್ಟ್ ಇದ್ದಾವೆ ಎಲ್ಲ ಒಳಗಡೆ ಇಟ್ಬಿಟ್ಟಿದ್ದೀನಿ ಅಷ್ಟೇ. ಸೊ ನನಗೇನಂತಂದರೆ, ನನಗೆ ಸಿಂಪಲ್ಲಾಗಿರೋದಕ್ಕೆ ತುಂಬ ಇಷ್ಟ. ಸುಮಾರು ಜನ ಆ್ಯಕ್ಚುಲಿ ಬಟ್ಟೆ ನೋಡಿಬಿಟ್ಟು ಡಿಸೈಡ್ ಮಾಡೋರು ತುಂಬ ಜನ ಇರ್ತಾರೆ. ಇವನು ಯೂಟ್ಯೂಬಿಂದ ಏನು ಅರ್ನ್ ಮಾಡಿಲ್ಲ, ಇವನು ಸುಮ್ಮನೆ ಡವ್ಗಳು ಬಿಡ್ತಿರ್ತಾರೆ ಅಂತಂದ್ಬಿಟ್ಟು. ಯಾರು ಏನಾದರೂ ಅಂದ್ಕೊಳ್ಳಿ, ನೀವು ಎಷ್ಟು ಸೈಲೆಂಟಾಗಿ ನೀವು ದುಡ್ಡು ಮಾಡ್ಕೊಳ್ತೀರೋ ಅಷ್ಟು ನಿಮಗೂ ಒಳ್ಳೆಯದು. ಸೊ ಫೈನಲಾಗಿ ಹೇಳಬೇಕು ಅಂತಂದರೆ, ಈ 2 ಗೋಲ್ಡ್ ಪ್ಲೇ ಬಟನ್ ಬಂದಿದೆ ಅಂಥೇಳಿ ನಾನು ಮುಂಚೆ ಯಾವತ್ತೂ ಖುಷಿ ಇರಲಿಲ್ಲ. ಅಂದರೆ ನಾವು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾವಾಗ ನನಗೊಂದಿಷ್ಟು ಜನ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಬಂದರು, ಕರ್ನಾಟಕದಲ್ಲಿ ನಿಮ್ಮ ಹತ್ರನೇ ಮಾತ್ರ 2 ಗೋಲ್ಡ್ ಪ್ಲೇ ಬಟನ್ ಇದೆ ಅಂದ ತಕ್ಷಣ ಆವಾಗ ನನಗೂ ಕೂಡ ತುಂಬ ಖುಷಿಯಾಗಿ ಶುರು ಮಾಡಿತು. ಯಾಕಂದರೆ ಇಂಡಿಯಾದಲ್ಲಿನೂ ಕೂಡ ಇದು 10ಕ್ಕಿಂತಲೂ ಕಡಿಮೆ ಜನದ ಹತ್ರ ಈ ಗೋಲ್ಡ್ ಪ್ಲೇ ಬಟನ್ಗಳನ್ನ ಇರೋದು. ಸೊ ಇವಾಗ
ಸೋಷಲ್ ಮೀಡ್ಯಾದಲ್ಲಿ ಅರ್ನ್ ಮಾಡಬೇಕು, ಸೋಷಲ್ ಮೀಡ್ಯಾ ಕಲಿಬೇಕು ಅಂತೇಳಿ ತುಂಬ ಜನ ಕಡಿಮೆ ಪ್ರೈಸ್ ಬಿಡ್ತಿದ್ದಾರೆ. 50 ರುಪೀಸಿಂದ ಸ್ಟಾರ್ಟ್ ಮಾಡ್ತಾರೆ, 10 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ, ಫ್ರೀ ಅಂತ ಕೊಡ್ತಾರೆ. ಅವೆಲ್ಲನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ನೀವು ಸೀರಿಯಸ್ ಆಗಿ ಕಲಿಬೇಕು ಅನ್ನಂಗಿತ್ತಂದರೆ ಯಾರಾದರೂ ವ್ಯಕ್ತಿ ಗೋಲ್ಡ್ ಪ್ಲೇ ಬಟನ್ ಇಟ್ಕೊಂಡಿರೋರ ಹತ್ರ ಹೋಗಿ ಕಲ್ತ್ಕೊಳ್ಳಿ. ನಿಜವಾಗ್ಲೂ ಕೂಡ ನೀವು ಯೂಟ್ಯೂಬ್ ಅನ್ನೋದು ಒಂದು ಟೈಮ್ ಕಲ್ತ್ಬಿಟ್ರೆ, ಇವೆಲ್ಲ ಅಂದರೆ ಒನ್ ಟೈಮ್ ಲರ್ನಿಂಗ್, ಲೈಫ್ ಟೈಮ್ ಅರ್ನಿಂಗ್. ಒನ್ ಡೇ ಅಂತ ನೀವು ಕಲ್ತ್ಕೊಂಡ್ಬಿಟ್ರೆ 100% ಯೂಟ್ಯೂಬು ವರ್ಕ್ ಆಗುತ್ತೆ. ಬಟ್ ನೀವು ಅದಕ್ಕೆ ವರ್ಕ್ ಮಾಡಲೇಬೇಕು. ಯಾಕಂದರೆ ಯೂಟ್ಯೂಬ್ ಅನ್ನೋದು ಅಷ್ಟು ಈಸಿಯಾಗಿ ವರ್ಕ್ ಆಗೋಲ್ಲ. ಯಾಕಂದರೆ ನಾವು ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇದ್ಕೊಂಡ್ಬಿಟ್ಟು ನಮಗೂ ಕೂಡ ಒಂದೊಂದು ದಿವಸ ಟಫ್ ಅನಿಸುತ್ತೆ. ಬಟ್ ತಿಂಗಳಲ್ಲಿ 30 ದಿವಸ ವರ್ಕ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಒಂದೇ ಒಂದು ವೀಡಿಯೋ ಕ್ಲಿಕ್ ಆಗಿದೆ ಅಂದರೆ ಈ ಥರ ನೀವು ಕೂಡ ಅರ್ನ್ ಮಾಡ್ತೀರಾ. ನಿಮ್ಗೆ ವರ್ಷಕ್ಕೆ ಒಂದೇ ಒಂದು ವೀಡಿಯೋ ಕ್ಲಿಕ್ ಆಗಿದೆ ಅಂತ ತಿಳ್ಕೊಳ್ಳಿ. ಒಂದು ವರ್ಷಕ್ಕೆ 30 ಲಕ್ಷ ಅಂತಂದರೆ 3 ವರ್ಷದಲ್ಲಿ 90 ಲಕ್ಷ ಬರುತ್ತೆ ದುಡ್ಡು. ಸೊ ಎಫರ್ಟ್ ಹಾಕಿ, ನಿಜವಾಗ್ಲೂ ಬರುತ್ತೆ. ಎಲ್ಲ ವೀಡಿಯೋ ಓಡುತ್ತಂತಲ್ಲ ಯೂಟ್ಯೂಬಲ್ಲಿ, ಎಲ್ಲೋ ಒಂದು ವೀಡಿಯೋ ಓಡುತ್ತೆ. ಯೋಚನೆ ಮಾಡಿ, ನೀವು ಕೂಡ ಕಂಟೆಂಟನ್ನು ಕ್ರಿಯೇಟ್ ಮಾಡಿ. ಸೊ ಫೈನಲಾಗಿ ಇದು ಒಂದು ಜರ್ನಿ, ಇದು ಒಂದು ನನ್ನ ಮನೆ ಬ್ಲಾಗ್ ಆಗಿತ್ತು. ಜೊತೆಗೆ ಇನ್ನೂ ಸುಮಾರು ನಾನು ಬಿಟ್ಟಿದ್ದೀನಿ, ಯಾಕಂತಂದರೆ ಇದು ವಿಡಿಯೋ ತುಂಬ ಲಾಂಗಾಗಿ ಹೋಗುತ್ತೆ ಅಂತಂದ್ಬಿಟ್ಟು. ಸೊ ನೀವು ಕೂಡ ಏನಾದರೂ ಸಪೋಸ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರಿಂದ ಅರ್ನ್ ಮಾಡಬೇಕು ಅಂತಂದರೆ ನಮ್ಮದು ಕೂಡ 1-to-1 ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಇಂಡಿಯಾದಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದಿದೆ. ಆನ್ಲೈನ್ ಕೂಡ 1-to-1 ಕ್ಲಾಸಸ್ ಇದೆ. ನಮ್ಮ ಹತ್ರನೂ ಕೂಡ ಬಂದು ಕಲಿಬೋದು. ಇಲ್ಲ ಅಂತಂದರೆ ನಿಮ್ಗೆ ಇಲ್ಲಿ ಇಷ್ಟು ದೂರ ಬರೋಕ್ಕಾಗಲ್ಲ ಅಂತಂದರೆ ನೀವು ಎಲ್ಲಾದರೂ ಹೋಗಿ ಕಲೀರಿ. ಒಂದು ಗೋಲ್ಡ್ ಪ್ಲೇ ಬಟನ್ ಇಟ್ಕೊಂಡಿರೋ ವ್ಯಕ್ತಿ ಹತ್ರ ಹೋಗಿ ಕಲ್ತ್ಕೊಳ್ಳಿ. ಸ್ನೇಹಿತರೆ, ನಮ್ಮದು 1-to-1 ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು ಇದೆ. 3 ಡೇಸ್ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು ಇದೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅಮೆಝಾನ್ ಅಫಿಲಿಯೇಟು. ಜೊತೆಗೆ ಆನ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ 1-to-1 ಟ್ರೈನಿಂಗ್ ಇದೆ. ಪ್ರೀ ರೆಕಾರ್ಡೆಡ್ ಆನ್ಲೈನ್ ಕೋರ್ಸು ಕೂಡ ಇದೆ. ಸೊ ನಿಮ್ಗೇನಾದರೂ ಸಪೋಸ್ ಜಾಸ್ತಿ ಡೀಟೇಲ್ಸ್ ಬೇಕು ಅಂತಂದರೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಜಸ್ಟ್ ಹಾಯ್ ಅಂತ ಕಳಿಸಿ, ಕಂಪ್ಲೀಟ್ ಡೀಟೇಲ್ಸನ್ನು ಸಿಗುತ್ತೆ. ಸಪೋಸ್ ನನ್ನ ಜೊತೆ ಮಾತಾಡಬೇಕು ಅಂತಂದರೆ ಕನ್ಸಲ್ಟೇಷನ್ ಫೀಸ್ ಇದೆ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತು, ಯೂಟ್ಯೂಬ್ ಬಗ್ಗೆ ಏನಾದರೂ ತಿಳ್ಕೊಳ್ಳೋಂಗಿತ್ತು ಅಂತಂದರೆ ನನ್ನನ್ನು ಖಂಡಿತಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವರ್ಷಕ್ಕಾಗೋ 3 ಲಕ್ಷ ಬರೀ ನಾನು ತಿಂಗಳಕ್ಕಿಂತಲೂ ಕಡಿಮೆ ಇವಾಗ ದುಡಿತಿರೋದು ಅದು ಸೋಷಿಯಲ್ ಮೀಡಿಯಾ, ಎಕ್ಸ್ಪೆಷಲಿ ಯೂಟ್ಯೂಬು. BMW ಕಾರ್ ತೊಗೊಂಡೆ ಅಂದಲ್ಲ, ಈ ಒಂದು ಚಿಕ್ಕ ಆಡಿ R8 630 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು, ಈ 630 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹತ್ತತ್ರ 3 ತಿಂಗಳ ಟೈಮ್ ತೊಗೊಂಡು. ಸೊ ಇವತ್ತು ನನ್ನ ಒಂದು ಹೋಮ್ ಟೂರನ್ನು ನಾನೇ